Hi, good evening everyone. So ಎಲ್ರಿಗೂ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೇನೆ. So I am audible, I think, right? So if please audible, please let me know. Audible ಇದೀನಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡಬೇಕು. So please let me know that. Yeah, it's audible. Okay. So please ಬೇಗ ಎಲ್ಲ ಜಾಯ್ನ್ ಆಗಿ. ಸೊ ಥ್ರೂ ದ ಲಿಂಕ್. ಸೊ ನಿಮಗೆ ಲಿಂಕ್ ಬಂದಿರ್ಬೋದು ಅಥವಾ ಯು ಮೈಟ್ ಹ್ಯಾವ್ ಆಲ್ರೆಡಿ ಬೀನ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಇಫ್ ಯು ಆರ್ ಸಬ್ಸ್ಕ್ರೈಬ್ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಶನ್ ಬಂದಿರುತ್ತೆ. ಸ್ವಲ್ಪ ಡಿಲೇ ಆಗ್ಬೋದು ನೋಟಿಫಿಕೇಶನ್ ಬರಲಿಕ್ಕೆ ಕೂಡ. ಸೊ ಜಾಯ್ನ್ ಆಗಿ ಬೇಗ. ಸೊ ಓನ್ಲಿ 2 of you have joined already. So I'm waiting for the people to join in. Okay. ಸೊ ಇವತ್ತಿನ ಥೀಮ್ ಪ್ರಕಾರ ವಿ ಆರ್ ಗೋಯಿಂಗ್ ಫಾರ್ ದ ಥಿಂಗ್ ದಟ್ ಇಸ್ ಸ್ಪೆಸಿಫಿಕಲಿ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಇವತ್ತು ದ ಯೂನಿಟ್ ದಟ್ ಇಸ್ ಜೆನೆಟಿಕ್ಸ್ ಆ್ಯಂಡ್ ಇವಲ್ಯೂಷನ್ ಅನ್ನೋ ಯೂನಿಟ್ ಇದೆ ಅಲ್ವಾ, ಇದ್ರ ಮೇಲೆ ಬಂದಿರುವಂಥ ಕ್ವಶನ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ ಇವತ್ತು, ಆಯಿತಾ. ಸೊ ಈ ಡಿಸ್ಕಷನಲ್ಲಿ ನಾವು ಸ್ಪೆಸಿಫಿಕಲಿ ರಿಪೀಟೆಡ್ ಆಗಿ ಬಂದಿರುವಂಥ ಕ್ವಶನ್ಗಳನ್ನು ಮತ್ತು ಈಗ ಮುಂದೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರಬಹುದಾದಂಥ ಪ್ರಾಬಬಲ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೇವೆ, ಆಯಿತಾ. ಅದರಲ್ಲಿ ನಾನು ಒಂದಿಷ್ಟು ಪರ್ಟಿಕ್ಯುಲರ್ ಆಗಿ ಕನ್ಸಿಡರ್ ಮಾಡ್ಕೊಳ್ತೇನೆ. ಸೊ ಲೆಟ್ಸ್ ಸಿ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸೊ ತುಂಬ ಕ್ವಶನ್ಸ್ಗಳನ್ನು ಇಟ್ಕೊಂಡಿದ್ದೇನೆ. ಸೊ ಅದರಲ್ಲಿ ಇವತ್ತಿಗೆ ಎಷ್ಟು ಆಗುತ್ತೋ ಆ್ಯಂಡ್ ಫಾರ್ ಟುಡೇ ಹೌ ಮೆನಿ ಆರ್ ರಿಲೇಟಬಲ್. ಸೊ ಇವತ್ತಿಗೆ ಎಷ್ಟು ರಿಲೇಟಬಲ್ ಇರ್ಬೋದು, ಇವತ್ತು ಎಷ್ಟು ಈಸಿಯಾಗಿ ನೀವು ಅದನ್ನು ಗ್ರಾಸ್ಪ್ ಮಾಡ್ಕೊಳ್ತಿರೋ, ಸೊ ಆನ್ ದ್ಯಾಟ್ ಬೇಸಿಸ್ ವಿ ಆರ್ ಗೋಯಿಂಗ್ ಟು ಗೋ ಫಾರ್ ದ ಕ್ವಶನ್ಸ್. ಓಕೆ. ಸೊ ಎಸ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಕ್ವಶನ್. ಸೊ ನಿಮ್ಮ ಒಂದು ಪರ್ಟಿಕ್ಯುಲರ್ ಆದಂತಹ ಆನ್ ಯುವರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಕ್ವಶನ್ನು. ಒನ್ ಸೆಕೆಂಡ್, ಲೆಟ್ ಮಿ ಚೇಂಜ್ ದ ಪೆನ್ ಆ್ಯಂಡ್ ಲೆಟ್ ಸ್ಟಾರ್ಟ್ ದ ಥಿಂಗ್. ಯಾ, ಓಕೆ. ಸೊ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಸೊ ದಿಸ್ ಹ್ಯಾಸ್ ಕೇಮ್ ಫಾರ್ ದಿಸ್. ಈ ಕ್ವಶನ್ ಬಂದಿರೋದು 3 ಮಾರ್ಕ್ಸ್ಗೆ ಕೂಡ ಬಂದಿದೆ ಆ್ಯಂಡ್ 5 ಮಾರ್ಕ್ಸ್ಗೆ ಕೂಡ ಸೊ ಒಮ್ಮೆ ಬಂದಿದೆ. ಸೊ ಮೋಸ್ಟ್ ಕಾಮನ್ ಆಗಿ ಕೇಳುವಂಥದ್ದು 3 ಮಾರ್ಕ್ಸ್ಗೆ. ಸೊ 1-2 ಬಾರಿ 5 ಮಾರ್ಕ್ಸ್ಗೆ ಕೇಳಿರುವಂಥ ಎಲ್ಲ ಆಪ್ಷನ್ಸ್ಗಳು ಇದರಲ್ಲಿ ಇದ್ದಾವೆ. ಹಾಗಾಗಿ ನಾವೇನು ಮಾಡುವ ಅಂತಂದರೆ ವಿ ಆರ್ ನಾಟ್ ಗೋಯಿಂಗ್ ಟು ನೆಗ್ಲೆಕ್ಟ್ ಇಟ್, ಸೊ ದಟ್ ವಿ ಆರ್ ಗೋಯಿಂಗ್ ಟು ಡ್ರಾ ಇಟ್. ಓಕೆ, ನಾವು ಇದನ್ನು ಡ್ರಾ ಮಾಡ್ಕೊಳ್ತೇವೆ. So you have to take 2 lines like this. Okay, these lines are suggesting what? ಇದು ಏನನ್ನ ಸಜೆಸ್ಟ್ ಮಾಡ್ತಾ ಇದೆ? ಸೊ ಇದು ಸಜೆಸ್ಟ್ ಮಾಡ್ತಾ ಇರುವಂಥದ್ದು 2 ಪರ್ಟಿಕ್ಯುಲರ್ ಆಗಿ DNA ಸ್ಟ್ರ್ಯಾಂಡ್ಸ್ಗಳನ್ನು ಸಜೆಸ್ಟ್ ಮಾಡ್ತಾ ಇದೆ, ಆಯಿತಾ. ಒಂದು DNA ಸ್ಟ್ರ್ಯಾಂಡು ಸೊ ಟುವರ್ಡ್ಸ್ ದ ಲೆಫ್ಟ್ ಸೈಡ್ 3' to 5' ರನ್ ಆದರೆ, ಇನ್ನೊಂದು ಫ್ರಾಮ್ ಲೆಫ್ಟ್ ಟು ರೈಟಿಗೆ 5' to 3' ಅಲ್ಲಿ 3' ಅಥವಾ ಡ್ಯಾಶ್ ಅಂತ ಕರಿತೇವೆ, ಪ್ರೈಮ್ ಅಂತ ಹೇಳಿ ಕರಿತೇವೆ ಅಲ್ವಾ. ಸೊ ಅದ್ರ ಬೇಸಿಸ್ ಮೇಲೆ ಇದು ಮೂವ್ ಆಗ್ತಾ ಹೋಗುತ್ತೆ, ಆಯ್ತಾ. ಸೊ ಹಾಗಾದ್ರೆ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ ನಾವು ಏನೇನು ಮೆನ್ಷನ್ ಮಾಡಬೇಕಾಗ್ತದೆ? ಸೊ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂದ್ರೆ ಏನು? ಸೊ ಇಟ್ ಇಸ್ ಅ ಪರ್ಟಿಕ್ಯುಲರ್ ಸೆಟಪ್ ಆರ್ ಇಟ್ಸ್ ಅ ಡಯಾಗ್ರಾಮೆಟಿಕಲ್ ರಿಪ್ರೆಸೆಂಟೇಷನ್ ವೇರ್ ಇಟ್ ಇಸ್ ಗೋಯಿಂಗ್ ಟು ಶೋ how does the process of transcription is going to take place or what are involved in the transcription ಅಂತ ಹೇಳಿ ಕರೀತೇವೆ. ಸೊ ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ಟ್ರಾನ್ಸ್ಲೇಷನ್ ಆರ್ ದ 2 processes, ರೈಟ್. ಟ್ರಾನ್ಸ್ಕ್ರಿಪ್ಷನ್ mRNA ಮಾಡುವಂಥದ್ದು, ಟ್ರಾನ್ಸ್ಲೇಷನ್ ಸೊ ನಂತರದ ಪ್ರೊಸೆಸ್ ಅಲ್ವಾ. ಸೊ ನೋಡ್ರಿ, ಸೊ ಈಗ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಏನೇನು ಬರಬೇಕು ಅಂತ ಅಂದ್ರೆ, ಸೊ ದಿಸ್ ಮಸ್ಟ್ ಶುಡ್ ಕಮ್, ರೈಟ್. ಸೊ ಮೊದಲನೇದು ಬರುವಂಥದ್ದು ಪ್ರಮೋಟರ್ ಬರಲೇಬೇಕು ಅಲ್ವಾ. ಈ ಪ್ರಮೋಟರಿಗೆ ಏನಾಗಿರ್ತದೆ? ಪ್ರಮೋಟರ್ ಅಲ್ಲಿ ಇರುವಂಥದ್ದು ಏನು? ಇದು ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಸೈಟ್. ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಸೈಟ್, ಆಯ್ತಾ. ಸೊ ಇಲ್ಲಿ ಈ ಪರ್ಟಿಕ್ಯುಲರ್ಲಿ ರೈಟ್ ಸೈಡ್ ಟು ಲೆಫ್ಟ್ ಸೈಡ್ ಏನು ರನ್ ಆಗ್ತಾ ಇದೆ ಅಲ್ವಾ. ಸೊ ದಿಸ್ ಇಸ್ ಸ್ಟ್ರಕ್ಚರಲ್ ಜೀನ್ನ ಹೊಂದಿರುವಂತಹ ರೀಜನ್, ಆಯ್ತಾ. ಸೊ ಅದನ್ನು ನಾವು ಬರೀಲೇಬೇಕು. ಇದಕ್ಕೆ ನಾವೇನಂತ ಹೇಳಿ ಕರಿತೇವೆ? ಟೆಂಪ್ಲೇಟ್ ಸ್ಟ್ರ್ಯಾಂಡ್ ಅಂತ ಹೇಳಿ ಕರಿತೇವೆ. ಏನಂತ ಹೇಳಿ ಕರಿತೇವೆ? ಟೆಂಪ್ಲೇಟ್ ಸ್ಟ್ರ್ಯಾಂಡ್ ಅಂತ ಹೇಳಿ ಕರಿತೇವೆ ಇದನ್ನ, ಆಯ್ತಾ. ಅಂಡ್ ಅಟ್ ದ ಲಾಸ್ಟ್ ಸ್ಟ್ರಕ್ಚರಲ್ ಜೀನ್ಸ್ಗಳು ಮುಗಿದ ಮೇಲೆ, ಟೆಂಪ್ಲೇಟ್ ಸ್ಟ್ರ್ಯಾಂಡ್ಗಳ ಮೇಲೆ ಸ್ಟ್ರಕ್ಚರಲ್ ಜೀನ್ಸ್ ಮುಗಿದ ಮೇಲೆ ಇರುವಂಥದ್ದು ಯಾವುದು? ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಟರ್ಮಿನೇಟರ್ಸ್ ಅಂತ ಹೇಳಿ ಕರಿತೇವೆ. ಇದನ್ನ ಏನಂತ ಹೇಳಿ ಕರಿತೇವೆ? ಟರ್ಮಿನೇಟರ್. We call them as what?
ಟರ್ಮಿನೇಟರ್ ಅಂತ ಹೇಳ್ಬಿಟ್ಟು ಇದನ್ನ ನಾವು ಮೆನ್ಷನ್ ಮಾಡ್ತೇವೆ. ಓಕೆ, ಸೊ ದಿಸ್ ಇಸ್ ಒನ್ ಪರ್ಟಿಕ್ಯುಲರ್ ಒಂದು ಕಡೆಗೆ ಬರೆಯೋದು. ಸೊ ಇನ್ನೊಂದು ಕಡೆಗೆ ಕೆಳಗಡೆಗೆ ಏನು ಇನ್ನೊಂದು ಸ್ಟ್ರಾಂಡ್ ಇದೆ ಅಲ್ವಾ, ಸೊ ಇದನ್ನ ನಾವು ಕೋಡಿಂಗ್ ಸ್ಟ್ರಾಂಡ್ ಅಂತ ಹೇಳಿ ಕರಿತೇವೆ. ಕೋಡಿಂಗ್ ಸ್ಟ್ರಾಂಡ್ ಅಂತ ಹೇಳಿ ಇಲ್ಲಿ ಬರೀಲೇಬೇಕಾಗ್ತದೆ. ಸೊ ಇದಿಷ್ಟು ಎಲ್ಲ ಭಾಗಗಳನ್ನ ಹೆಸರಿಸಿದಲ್ಲಿ ಮಾತ್ರ ನಿಮಗೆ ಇದಕ್ಕೆ ಐದರ್ 5 ಮಾರ್ಕ್ಸ್ ಸಿಗುತ್ತೆ ಆರ್ 3 ಮಾರ್ಕ್ಸ್ ಸಿಗುತ್ತೆ. ಸೊ 5 ಮಾರ್ಕ್ಸಿಗೆ ಕೂಡ ಇಷ್ಟೇ ಬರೆಯುವಂಥದ್ದು, 3 ಮಾರ್ಕ್ಸಿಗೆ ಕೂಡ ಇಷ್ಟೇ ಬರೆಯುವಂಥದ್ದು ಮೇಜರ್ ಕ್ವಶನ್ಸ್ಗಳು, ಆಯ್ತಾ. ಸೊ ಡೆಫಿನೆಟ್ಲಿ ಇಟ್ ವಿಲ್ ಬಿ ಒನ್ ಆಫ್ ದ ಥಿಂಗ್. ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಗೆಟಿಂಗ್ ಓವರ್ ಹಿಯರ್, ರೈಟ್. ಆ್ಯಂಡ್ ನಾನು ಬರೆದಿರೋದು ಕೂಡ ವೆರಿ ಕ್ಲಿಯರ್ಲಿ ಕಾಣಿಸ್ತಾ ಇದೆ. ಸೊ ದಯವಿಟ್ಟು ಇದನ್ನ ನೆನ್ಪಿಟ್ಕೊಂಡು ಯು ಹ್ಯಾವ್ ಟು ಡೂ ಇಟ್. ಅಂಡರ್ಸ್ಟ್ಯಾಂಡ್? ಐ ಆಮ್ ರೈಟ್ ನೌ ಐ ಆಮ್ ಲುಕಿಂಗ್ ಎಟ್ ದ ಥಿಂಗ್. ಸೊ ಐ ಆಮ್ ಆಲ್ಸೋ, ನನಗೂ ಕೂಡ ಕಾಣಿಸ್ತಾ ಇದೆ ಅದು. ಇಟ್ ಇಸ್ ವಿಸಿಬಲ್ ಟು ಮೀ ಆಲ್ಸೋ ದ ಪರ್ಟಿಕ್ಯುಲರ್ ರೈಟಿಂಗ್. ಓಕೆ, ಸೊ ಫೋಕಸ್ ಮಾಡಿ ಇದನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಮೋರ್ ದ ಪೀಪಲ್ ಜಾಯಿನ್ ಇನ್, ಸೊ ಇಟ್ ವುಡ್ ಬಿ ಗುಡ್ ಟು ತುಂಬ ಜನರಿಗೆ ಸಿಗ್ತಾ ಹೋಗುತ್ತೆ ಇನ್ಫಾರ್ಮೇಶನ್ಸ್. ಓಕೆ, ಆ್ಯಂಡ್ ಸ್ಪೆಸಿಫಿಕಲಿ ನಾನು ಇದರಲ್ಲಿ ಹೇಳಕ್ಕೆ ಇಷ್ಟಪಡೋದೇನಂತಂದ್ರೆ ಇಲ್ಲಿ, so a transcription unit is the most easiest part of this chapter. So this is the particular question coming from molecular basis of inheritance. So I know your the lab exams ಗಳು ನಡೀತಾ ಇದ್ದಾವೆ. You are busy with the lab exams. ಸೊ ಯಾರ್ಯಾರ್ದು ಈಗಾಗಲೇ ಬ್ಯಾಚ್ಗಳೆಲ್ಲ ಮುಗ್ದಿದ್ದಾವೋ ಅವರು ಈಗ ಮತ್ತೆ ವಾಪಸ್ ಸ್ಟಡಿ ಮೇಲೆ ಫೋಕಸ್ ಮಾಡ್ಬೋದು ಅಂತ ಅನ್ಕೊಳ್ತೇನೆ, ಆಯ್ತಾ. ಸೊ ಮೋಸ್ಟ್ ಆಂಟಿಸಿಪೇಟೆಡ್ ಚಾಪ್ಟರ್ ಇದು. ಸೊ ಇದರಿಂದ 11 ಮಾರ್ಕ್ಸಿನ ಕ್ವಶನ್ಗಳು ಬರ್ತವೆ ಅಲ್ವಾ. ಸೊ ಅದರಲ್ಲಿ ಇದು ಒಂದು ಆಗಿರ್ಬೋದು, ಸ್ಕಿಲ್ ಬೇಸ್ಡ್ ಕ್ವಶನ್ ಅಲ್ಲಿ 3 ಮಾರ್ಕ್ಸ್ಗೆ ಬರುವಂಥದ್ದು, ಆಯ್ತಾ. ಸೊ ಇನ್ನೊಂದು ಕ್ವಶನ್ ತಗೊಳ್ಳೋಣ. ಸೊ ಐ ವಿಲ್ ಟೇಕ್ ಅನದರ್ ಕ್ವಶನ್. ಯಾ, so we are going to take, this is the most repeated again, another question. Explain the lac operon anta heli. So it is not only lac operon, it is a lac operon concept anta heli karitave. What we call them as lac operon concept anta helibuttu idana karitave. So idaralli ಮೊದಲನೇದಾಗಿ ನಾವು ಫೋಕಸ್ ಮಾಡುವಂತದ್ದು ಏನು ಅಂತ ಅಂದ್ರೆ, ಸೊ ಲ್ಯಾಕ್ ಆಪೆರಾನ್ ಕಾನ್ಸೆಪ್ಟ್ ಅಲ್ಲಿ ವಿ ನೀಡ್ ಟು ಡ್ರಾ ದ 2 ಡಯಾಗ್ರಾಮ್ಸ್. ನಾವು 2 ಡಯಾಗ್ರಾಮ್ಗಳನ್ನ ಡ್ರಾ ಮಾಡ್ಕೊಳ್ಳೇಬೇಕು. ಆ ಡಯಾಗ್ರಾಮ್ಗಳು ಯಾವ್ಯಾವುದು, ಸೊ ಅದನ್ನ ನಾವು ಮೊದಲು ಫೋಕಸ್ ಮಾಡೋಣ, ಆಯ್ತಾ. ಸೊ ಲ್ಯಾಕ್ ಆಪೆರಾನ್ ಕಾನ್ಸೆಪ್ಟ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 5 ಮಾರ್ಕ್ಸ್. ಸೊ 5 ಮಾರ್ಕ್ಸ್ಗೆ ಕೇಳ್ಬೋದು. ಸೊ ಸಮಟೈಮ್ಸ್ ಓನ್ಲಿ ಡಯಾಗ್ರಾಮ್, ಸಮಟೈಮ್ಸ್ ಓನ್ಲಿ ಡಯಾಗ್ರಾಮನ್ನ 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ಗಳು ಇದಾವೆ. ಹಾಗಾಗಿ ನಾವು ಸ್ಪೆಸಿಫಿಕಲಿ ಇದನ್ನ ಫೋಕಸ್ ಮಾಡ್ಕೊಳ್ಳೇಬೇಕಾಗ್ತದೆ, ಆಯ್ತಾ. ಸೊ ನೋಡಿ, ಸೊ ಡಯಾಗ್ರಾಮ್ನ ಫಸ್ಟ್ ಡ್ರಾ ಮಾಡ್ಕೊಳ್ಳೋಣ. ಸೊ ಆಮೇಲೆ ನಾವು ಅದರ ಎಕ್ಸ್ಪ್ಲನೇಷನ್ನ ಕರೆಕ್ಟಾಗಿ ಬರ್ಕೊಳ್ಳೋಣ, ಆಯ್ತಾ. ಸೊ ಲ್ಯಾಕ್ ಆಪೆರಾನ್, ಸೊ ಇಲ್ಲಿ ಕಾನ್ಸೆಪ್ಟ್ ಅಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಆಗಿ ಏನು ತಗೊಳ್ತೇವೆ, ಒಂದು ವಿ ಆರ್ ಗೋಯಿಂಗ್ ಟು ಟೇಕ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಸೊ ದಿಸ್ ಇಸ್ ಅ ಸ್ಟ್ರಾಂಡ್, ದಿಸ್ ಇಸ್ ಸ್ಟ್ರಾಂಡ್ ಆಫ್ ಪರ್ಟಿಕ್ಯುಲರ್ ಒಂದು DNA ಒಂದು ಸ್ಟ್ರಾಂಡ್, ಆಯ್ತಾ. ಸೊ ಇಲ್ಲಿ 3 ಭಾಗಗಳಾಗಿ ಇದನ್ನ ನಾವು 2 ಮೇಜರ್ ಭಾಗಗಳಾಗಿ ಇದನ್ನ ವಿಂಗಡಣೆ ಮಾಡ್ಕೊಳ್ತೇವೆ, ಆಯ್ತಾ. ಯಾವ್ಯಾವುದು ಅಂತ ಹೇಳ್ಬಿಡ್ತೇನೆ. ಗಿವ್ ಮಿ 1 minute ಟು ಡ್ರಾ ದಿಸ್ ಥಿಂಗ್. ಓಕೆ, ಸೊ ನೋಡ್ರಿ, ಸೊ ಮೊದಲನೇದು ಇಲ್ಲಿ ಬರೆಯುವಂಥದ್ದು ಪಿ ಅಂತ ಬರಿಬೇಕು, ಐ ಅಂತ ಹೇಳಿ ಬರಿಬೇಕು, ಪಿ ಅಂತ ಹೇಳಿ ಬರಿಬೇಕು, ಓ ಅಂತ ಹೇಳಿ ಬರಿಬೇಕು. ಪ್ರಮೋಟರ್, ರೆಗ್ಯುಲೇಟರ್, ಪ್ರಮೋಟರ್, ಅಗೇನ್ ಆಪರೇಟರ್. These other genes on a particular DNA. So Z, Y, A. So ಇದೇನಿದು, ಸೊ these 3 are structural genes ಅಂತ ಹೇಳಿ ಕರಿತೇವೆ ಇದನ್ನ. ಸ್ಟ್ರಕ್ಚರಲ್ ಜೀನ್ಸ್ ಅಂತ ಹೇಳಿ ಕರಿತೇವೆ, ಆಯ್ತಾ. ಈ ಸ್ಟ್ರಕ್ಚರಲ್ ಜೀನ್ಸ್ಗಳು ನಮಗೆ ಯಾಕೆ ಯುಟಿಲೈಸೇಷನ್ ಆಗುತ್ತೆ? ದ ಸ್ಟ್ರಕ್ಚರಲ್ ಜೀನ್ಸ್ ಆರ್ ಮೇನ್ಲಿ ದೋಸ್ ಕೈಂಡ್ಸ್ ಆಫ್ ಜೀನ್ಸ್ ವಿಚ್ ಆರ್ ಗೋಯಿಂಗ್ ಟು ಟ್ರಾನ್ಸ್ಕ್ರೈಬ್ ಇನ್ ಟು ದ ಪ್ರೋಟೀನ್. ಸೊ ಇದು ಪರ್ಟಿಕ್ಯುಲರ್ ಆಗಿ ಏನಾಗಿ ಟ್ರಾನ್ಸ್ಕ್ರೈಬ್ ಆಗುತ್ತೆ, ಸೊ ಟ್ರಾನ್ಸ್ಕ್ರೈಬ್, ಇಲ್ಲಿ ಬರೆಯುವ ಅವಶ್ಯಕತೆ ಇಲ್ಲ ಅದನ್ನ. ಸೊ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಅಷ್ಟೇ, ಆಯ್ತಾ. ಸೊ ಇದನ್ನ ಬರೆಯುವಂಥ ಯಾವುದೇ ಅವಶ್ಯಕತೆ ಇಲ್ಲ. ಸೊ ಸ್ಟ್ರಕ್ಚರಲ್ ಜೀನ್ಸ್ ಆರ್ ಏನು ಮಾಡುತ್ತೆ, ಇಲ್ಲಿ ಸೈಡಿಗೆ ಬರ್ಕೊಡ್ತೇನೆ ನಿಮಗೆ, ಸೊ ನೆನಪಿರಲಿ ಅಂತ ಹೇಳಿ, ಆಯ್ತಾ. ಸ್ಟ್ರಕ್ಚರಲ್ ಜೀನ್ಸ್ ಏನಿದೆಯೋ, ಸೊ ಇದನ್ನ ಎಲ್ಲೂ ಬರೆಯುವುದಲ್ಲ, ಇದು ನಿಮಗೆ ಸ್ಪೆಷಲ್ ಆಗಿ ಪಾಯಿಂಟ್ ಇದು, ಆಯ್ತಾ. ಸ್ಟ್ರಕ್ಚರಲ್ ಜೀನ್ಸ್ ಏನಿದೆಯೋ ಇದು ಪ್ರೋಟೀನನ್ನು ಫಾರ್ಮ್ ಮಾಡುವಂತಹ ಜೀನ್ಸ್ಗಳು, ಆಯ್ತಾ. ಸ್ಪೆಷಲ್ ಪಾಯಿಂಟ್ ಫಾರ್ ಯು, ಗಾಟ್ ಇಟ್. ಸೊ ಹೋಪ್ಫುಲಿ ಅಂಡರ್ಸ್ಟ್ಯಾಂಡ್, ನೆನ್ಪಿಟ್ಕೊಳ್ತೀರಾ ಅಂತ ಅಂದ್ಕೊಳ್ತೇನೆ. ಓಕೆ, ಓಕೆ, ನಾವು ಲೆಟ್ಸ್ ಮೂವ್ ಅಗೇನ್ ಬ್ಯಾಕ್ ಟು ದ ಕಾನ್ಸೆಪ್ಟ್. ನಮ್ಮ ಕಾನ್ಸೆಪ್ಟ್ ಕಡೆಗೆ ಮೂವ್ ಆಗುವ, ಆಯ್ತಾ. ನೋಡಿ, ಸೊ ಇದು ಸ್ಟ್ರಕ್ಚರಲ್ ಜೀನ್ಸ್ ಆಯಿತು ಅಲ್ವಾ.
ಸೊ ಈಗ ಲ್ಯಾಕ್ ಆಪೆರಾನ್ ಕಾನ್ಸೆಪ್ಟ್ ಯಾವಾಗ ನಡೆಯುವಂಥದ್ದು? ಸೊ ಇಟ್ ಇಸ್ ಇನ್ ದ 2 ಸ್ಟೇಜಸ್. ಸೊ ಪ್ರೋಟೀನ್ ಸಿಂಥಸೈಸ್ ಯಾವಾಗ ಆಗುತ್ತೆ, ಪ್ರೋಟೀನ್ ಸಿಂಥಸೈಸ್ ಯಾವಾಗ ಆಗೋದಿಲ್ಲ, ಅದ್ರ ಮೇಲೆ ನಾವು ಈ ಒಂದು ಪರ್ಟಿಕ್ಯುಲರ್ ಇಂಪಾರ್ಟೆಂಟ್ ಥಿಂಗನ್ನು ನೆನ್ಪಿಟ್ಕೊಳ್ಳುವಂಥದ್ದು. ಸೊ ಈಗ ನಾನು ತಗೊಂಡಿರುವಂಥದ್ದು ಇನ್ ದ ಆಬ್ಸೆನ್ಸ್ ಆಫ್ ಇಂಡ್ಯೂಸರ್ ಅಥವಾ ಶುಗರ್ ಅಂತ ಹೇಳಿ ಕರಿತೇವೆ. ಇಂಡ್ಯೂಸರ್ ಅಂತ ಹೇಳಿ ಬರೀರಿ, ಶುಗರ್ ಅಂತ ಹೇಳಿ ಬರೀರಿ, ಸುಕ್ರೋಸ್ ಅಂತ ಹೇಳಿ ಬರೀರಿ, ಹೇಗೆ ಬೇಕಾದ್ರೂ ಬರಿಬೋದು. ಸೊ ಆಗ ಏನಾಗುತ್ತೆ, ಈ ರೆಗ್ಯುಲೇಟರ್ ಏನಿದೆಯೋ, ಸೊ ಇದು ಒಂದು ಪ್ರಿಕರ್ಸರ್ mRNA ರೀಪ್ರೆಸರ್ mRNA ಸಿಂಥಸೈಸ್ ಮಾಡುತ್ತೆ. ಸೊ ಇಟ್ಸ್ ಗೋಯಿಂಗ್ ಟು ಸಿಂಥಸೈಸ್ ಅ ರೀಪ್ರೆಸರ್ mRNA. ಸೊ ಇದು ಆಕ್ಟಿವಿಟಿಯನ್ನು ರಿಪ್ರೆಸ್ ಮಾಡುವಂತಹ ಒಂದು mRNA ಸಿಂಥಸೈಸ್ ಮಾಡುತ್ತದೆ. ಅದಕ್ಕೆ ನಾವೇನಂತ ಹೇಳಿ ಕರಿತೇವೆ, ರೀಪ್ರೆಸರ್ mRNA ಅಂತ ಹೇಳಿ ಕರಿತೇವೆ. ಆಯ್ತಾ? ರೀಪ್ರೆಸರ್ mRNA ಸಿಂಥಸೈಸ್ ಮಾಡ್ತದೆ. ಈ ರಿಪ್ರೆಸರ್ mRNA ಏನ್ ಮಾಡ್ತದೆ? ಸೊ ಇದು ಒಂದು ರಿಪ್ರೆಸರ್ ಪ್ರೋಟೀನ್ ಅನ್ನ ಸಿಂಥಸೈಸ್ ಮಾಡ್ತದೆ. ರಿಪ್ರೆಸರ್ ಪ್ರೋಟೀನ್ ನ ಸಿಂಥಸೈಸ್ ಮಾಡ್ತದೆ. ಆಯ್ತಾ? ಲೈಕ್ ದಿಸ್ ಒನ್. ಈ ರಿಪ್ರೆಸರ್ ಪ್ರೋಟೀನು ಹೋಗ್ಬಿಟ್ಟು ಆಪರೇಟರ್ ಜೀನ್ ಮೇಲೆ ಬೈಂಡ್ ಆಗ್ತದೆ. ಸೊ ಆಗ ನಾವೇನ್ ಮಾಡಬೇಕು, ಇದಕ್ಕೆ ಒಂದು ಸಿಂಬಲ್ ಅನ್ನು ತೋರಿಸ್ಬೇಕು. ಐ ವಿಲ್ ಚೇಂಜ್ ದ ಕಲರ್ ಅಂಡ್ ಶೋ ಯು. ನೋಡಿ, ಸೊ ಈ ಆಪರೇಟರಿಗೆ ಒಂದು ಸರ್ಕಲ್ ಅನ್ನು ಡ್ರಾ ಮಾಡಿ. ಸೊ ಈ ಆಪರೇಟರ್ ಸರ್ಕಲ್ ಡ್ರಾ ಮಾಡಿದಾಗ ಏನು ಹೇಳ್ತದೆ ನಮಗೆ? ಸೊ ದರ್ ಇಸ್ ಅ ಪರ್ಟಿಕ್ಯುಲರ್ ಒಂದು ರಿಪ್ರೆಸರ್ ಪ್ರೋಟೀನ್ ಬಂದು ಈ ಜಾಗದಲ್ಲಿ ಕೂತಿದೆ. ಸೊ ರಿಪ್ರೆಸರ್ ಪ್ರೋಟೀನ್ ಬಂದು ಕೂತಾಗ ಈ ಲ್ಯಾಕ್ ಆಪೆರಾನ್ ಅಲ್ಲಿ ಏನಾಗ್ತದೆ? ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್? ಸೊ ವೆರಿ ಸಿಂಪಲ್ ಆಗಿ ನಾವು ಅದನ್ನು ಆನ್ಸರ್ ಮಾಡ್ಕೋಬಹುದು. ಆಯ್ತಾ? ಏನಂತ ಹೇಳಿ ಅದು? ದಟ್ ಈಸ್, ಸೊ ದ ರೀಪ್ರೆಸರ್, ಇಲ್ಲಿ ಬರಿಬೇಕಾಗ್ತದೆ ಇದನ್ನ. ಆಯ್ತಾ? ರೀಪ್ರೆಸರ್ ಬೈಂಡ್ಸ್ ಟು ದ ಆಪರೇಟರ್ ರೀಜನ್. ಸೊ ಆಪರೇಟರ್ ರೀಜನ್ಗೆ ಬೈಂಡ್ ಆಗ್ತಾ ಇದೆ ಅಲ್ವಾ? ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಆಪರೇಟರ್ ರೀಜನ್ಗೆ ಬೈಂಡ್ ಆಗ್ತಾ ಇದೆ. and prevents RNA polymerase from transcribing the operon. ಸೊ ಇದಿಷ್ಟು ಮೊದಲು ಇನ್ ದ ಅಬ್ಸೆನ್ಸ್ ಆಫ್ ಶುಗರ್ ಅಲ್ಲಿ ಆಗುವಂಥದ್ದು. ಸೊ ಇದನ್ನ ಹೈಲೈಟ್ ಮಾಡ್ತಾ ಇದ್ದೇನೆ ನೋಡಿ. ಸೊ ಐ ವಿಲ್ ಬಿ ಹೈಲೈಟಿಂಗ್ ದಿಸ್ ಪಾಯಿಂಟ್ ಓವರ್ ಹಿಯರ್. ಇಟ್ ಈಸ್, ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಯುವರ್ ಥಿಂಗ್. ಓಕೆ, 1 ಸೆಕೆಂಡ್ ಹೈಲೈಟ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು, ನಾನು ಹೈಲೈಟ್ ಮಾಡಿದ್ದೇನೆ ಇಲ್ಲಿ. ಸೊ ದಿಸ್ ಈಸ್ ದ ಒನ್ ವಿಚ್ ಯು ನೀಡ್ ಟು ರಿಮೆಂಬರ್ ಇಟ್. ಓಕೆ, ಸೊ ಇದು ಇಂಪಾರ್ಟೆಂಟ್ ಇದು. ಆಯ್ತಾ? ನೋಡಿ, ಸೊ ಈ ಹೈಲೈಟ್ ಮಾಡಿರುವಂಥ ಪಾರ್ಟ್ ಇದೆ ಅಲ್ವಾ, ದಟ್ ಇಸ್ ಇನ್ ದ ಆಬ್ಸೆನ್ಸ್ ಆಫ್ ಶುಗರ್ ಅಂತ ಹೇಳಿ ಕರಿತಾ ಇದ್ದಾವೆ. ಸೊ ಇನ್ ದ ಆಬ್ಸೆನ್ಸ್ ಆಫ್ ಶುಗರ್ ಅಂತ ಅಂದ್ರೆ ಏನಾಗ್ತದೆ ಲ್ಯಾಕ್ ಆಪೆರಾನ್ ಅಲ್ಲಿ? ಯಾಕೆ ಪ್ರೋಟೀನ್ ಸಿಂಥಸೈಸ್ ಆಗೋದಿಲ್ಲ ಲ್ಯಾಕ್ ಆಪೆರಾನ್ ಅಲ್ಲಿ ಶುಗರ್ ಇಲ್ಲದೆ ಹೋದ್ರೆ, ಅಥವಾ ಇಂಡ್ಯೂಸರ್ ಅಂತ ಏನು ಕರಿತಾವಲ್ವಾ ಅದು ಇಲ್ಲದೆ ಹೋದ್ರೆ? ಓಕೆ, ಸೊ ದಟ್ ಇಸ್ ಲ್ಯಾಕ್ಟೋಸ್ ಶುಗರ್ ಅಂತ ಇರ್ತದೆ. ಆಯ್ತಾ? ಅದು ಇಲ್ಲದೆ ಹೋದ್ರೆ ಏನಾಗ್ತದೆ ಅಂತ ಹೇಳೋದನ್ನ ಬರ್ತಿದ್ದೀವಿ ಅಲ್ವಾ? ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್ ವಾಟ್ ಯು ನೀಡ್ ಟು ಆಕ್ಚುಲಿ ರೈಟ್. ಓಕೆ, ಡಯಾಗ್ರಾಮ್ ಇದು ಹಾಕಬೇಕು. ಆಯ್ತಾ? ಈಗ ಇದನ್ನ ಹಾಕಿದಾಗ ಸೊ ಇನ್ ದ ಆಬ್ಸೆನ್ಸ್ ಆಫ್ ಶುಗರ್ ಆಯ್ತಲ್ವಾ? ಸೊ ಈಗ ಇನ್ ದ ಪ್ರೆಸೆನ್ಸ್ ಆಫ್ ಇನ್ನೊಂದು ಡಯಾಗ್ರಾಮ್ ಬರ್ತದೆ ಇದಕ್ಕೆ. ಯಾವುದದು? ಇನ್ ದ ಪ್ರೆಸೆನ್ಸ್ ಆಫ್ ಇಂಡ್ಯೂಸರ್ ಅಥವಾ ಲ್ಯಾಕ್ಟೋಸ್ ಅಂತ ಹೇಳಿ. ಲ್ಯಾಕ್ಟೋಸ್ ಅಂದ್ರೆ ಶುಗರ್ ಇಲ್ಲಿ. ಆಯ್ತಾ? ಅಗೇನ್ ಯು ಹ್ಯಾವ್ ಟು ಡ್ರಾ ದ ಸೇಮ್ ಥಿಂಗ್. Okay, you have to draw what? The same thing you have to draw. I will draw over here. Okay, so ಒಂದು ಪ್ರೊಮೋಟರ್, ಒಂದು ರೆಗ್ಯುಲೇಟರ್, ಇನ್ನೊಂದು ಪ್ರೊಮೋಟರ್, ಇನ್ನೊಂದು ಆಪರೇಟರ್, Z and Y. Okay, so Z, Y, A, P, I, P, O. So ಈಗ ಏನನ್ನ ಡ್ರಾ ಮಾಡಬೇಕಾಗ್ತದೆ? Again we have to draw this one. So we have to draw the mRNA repressor mRNA ಡ್ರಾ ಮಾಡಿದ್ರಿ.
ಆಯ್ತಾ. ರಿಪ್ರೆಸರ್ mRNA ಏನು ರಿಲೀಸ್ ಮಾಡ್ತದೆ? ಪ್ರೋಟೀನ್, ದಟ್ ಇಸ್ ರಿಪ್ರೆಸರ್ RNA. ಸೊ ಈಗ ಇದರಲ್ಲಿ ಇಂಡ್ಯೂಸರ್ ಇದೆ. ಇದು ಈ ಪರ್ಟಿಕ್ಯುಲರ್ ಅಪೆರಾನ್ ಏನಿದೆ ಅಲ್ವಾ, ಇದು ಒಂದು ಪರ್ಟಿಕ್ಯುಲರ್ ಆದಂತಹ, ಇಟ್ ಇಸ್ ಪ್ರೆಸೆಂಟ್ ಇನ್ ಅ ಮೀಡಿಯಂ. ವಾಟ್ ಇಸ್ ದಿಸ್ ಮೀಡಿಯಂ ಇಸ್? ಸೊ ದಿಸ್ ಮೀಡಿಯಂ ಇಸ್ ಲ್ಯಾಕ್ಟೋಸ್ ಮೀಡಿಯಂ. ಓಕೆ, ಲ್ಯಾಕ್ಟೋಸ್ ಇರುವಂಥ ಮೀಡಿಯಂ ಅಲ್ಲಿ ಇದನ್ನು ಇಟ್ಟಿದ್ದೀರಾ ಅಂದರೆ ಲ್ಯಾಕ್ಟೋಸ್ ಇದಕ್ಕೆ ಸಿಗ್ತಾ ಇದೆ. ಸೊ ಲ್ಯಾಕ್ಟೋಸ್ ಸಿಗ್ತಾ ಇದೆ ಅಂತಂದ್ರೆ ಆ ಲ್ಯಾಕ್ಟೋಸ್ ಅಲ್ಲಿ ಏನಿದೆ? ಇಂಡ್ಯೂಸರ್ ಇದೆ. ಲ್ಯಾಕ್ಟೋಸ್ ಇಟ್ ಸೆಲ್ಫ್ ಇಸ್ ಅ ಇಂಡ್ಯೂಸರ್. ಸೊ ದಿಸ್ ಇಸ್ ದ ಇಂಡ್ಯೂಸರ್ ವಾಟ್ ವಿ ಹ್ಯಾವ್. ಈ ಇಂಡ್ಯೂಸರ್ ಏನಾಗ್ತದೆ? ಸೊ ದ ಇಂಡ್ಯೂಸರ್ ಈಸ್ ಗೋಯಿಂಗ್ ಟು ಬೈಂಡ್, inducer is going to bind to this particular ಯಾವುದಕ್ಕೆ? ರಿಪ್ರೆಸರ್ ಪ್ರೋಟೀನಿಗೆ ಹೋಗಿ ಬೈಂಡ್ ಆಗ್ತದೆ. ಸೊ ಯಾವಾಗ ರಿಪ್ರೆಸರ್ ಪ್ರೋಟೀನಿಗೆ ಬೈಂಡ್ ಆಗ್ತದಲ್ವಾ, ಸೊ ಆಗ ಏನಾಗ್ತದೆ? ರಿಪ್ರೆಸರ್ ಪ್ರೋಟೀನ್ ಬಿಕಮ್ಸ್ ಇನ್ಆಕ್ಟಿವ್. ರಿಪ್ರೆಸರ್ ಪ್ರೋಟೀನ್ ಏನಾಗ್ತದೆ? ಇನ್ಆಕ್ಟಿವ್ ರಿಪ್ರೆಸರ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಇದಕ್ಕೆ ಯಾವುದೇ ಥರದ ಆಪರೇಟರಿಗೆ ಹೋಗಿ ಬೈಂಡ್ ಆಗುವಂಥ ಅಬಿಲಿಟಿಯನ್ನು ಹೊಂದಿರೋದಿಲ್ಲ. ಯಾವಾಗ ಆಪರೇಟರಿಗೆ ಈ ಜೀನ್ ಹೋಗಿ ಬೈಂಡ್ ಆಗೋದಿಲ್ಲ ಅಲ್ವಾ, ದಿಸ್ ಆಪರೇಟರ್ ವಿಲ್ ನಾಟ್ ಗೋ, ಈ ಪರ್ಟಿಕ್ಯುಲರ್ ರಿಪ್ರೆಸರ್ ಪ್ರೋಟೀನ್ ಬಂದು ಈ ಆಪರೇಟರ್ಗೆ ಯಾವಾಗ ಬೈಂಡ್ ಆಗ್ತಾ ಇಲ್ವೋ ಈ ತರ, ಸೊ ದೆನ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್? ದ ಆಪರೇಟರ್ ಇಸ್ ಗೋಯಿಂಗ್ ಟು ಇನಿಷಿಯೇಟ್ ದ ಪ್ರೊಸೆಸ್ ಆಫ್ ಪ್ರೋಟೀನ್ ಸಿಂಥಸಿಸ್. ವಾಟ್ ಇಟ್ ಇಸ್ ಗೋಯಿಂಗ್ ಟು ಡೂ? ಇಟ್ ಇಸ್ ಗೋಯಿಂಗ್ ಟು ಇನಿಷಿಯೇಟ್ ದ ಪ್ರೊಸೆಸ್ ಆಫ್ ಪ್ರೋಟೀನ್ ಸಿಂಥಸಿಸ್. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೇನೆ. ಸೊ ಇಟ್ಸ್ ಗೋಯಿಂಗ್ ಟು ಡೂ ವಾಟ್? ಇನಿಷಿಯೇಷನ್ ಮಾಡ್ತದೆ ಅಲ್ವಾ. ಓಕೆ, ಸೊ ಫೈನ್, ಇಟ್ ಇಸ್ ಡೂಯಿಂಗ್ ದ ಇನಿಷಿಯೇಷನ್, ಫೈನ್, ಅಡ್ಡಿಲ್ಲ, ಏನೂ ತೊಂದರೆ ಇಲ್ಲ. ಬಟ್ ನಾವು ದ ಇನಿಷಿಯೇಷನ್ ಆಫ್ ವಾಟ್? ದ ಪ್ರೋಟೀನ್ ಸಿಂಥಸಿಸ್. ಯಾವುದು ಪ್ರೋಟೀನ್ ಆಗಿ ಕನ್ವರ್ಟ್ ಆಗ್ತದೆ? ನಾನು ಹೇಳಿದೆ ಸ್ಟ್ರಕ್ಚರಲ್ ಜೀನ್ಸ್ ಬಿಗಿನಿಂಗ್ ಅಲ್ಲಿ ಹೇಳಿದೆ ಪ್ರೋಟೀನ್ ಆಗಿ ಕನ್ವರ್ಟ್ ಆಗ್ತದೆ ಅಂತ ಹೇಳಿ. ಸೊ ಏನನ್ನ ಪ್ರೊಡ್ಯೂಸ್ ಮಾಡ್ತದೆ ಇದು? ಇಟ್ ಇಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಅ ಲ್ಯಾಕ್ mRNA. ಏನನ್ನ ಪ್ರೊಡ್ಯೂಸ್ ಮಾಡ್ತದೆ? ಲ್ಯಾಕ್ mRNA ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ವಾಟ್ ಇಸ್ ದಿಸ್ ಲ್ಯಾಕ್ mRNA? ಏನಿದು ಈ ಲ್ಯಾಕ್ mRNA? Can you tell me what this lac mRNA is? Okay, this lac mRNA is the particular mRNA which is produced in the presence of lactose. ಆಯ್ತಾ? ಸೊ ಇದು ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ? ಸೊ 3 ಬೇರೆ ಬೇರೆ ತರದ ಪ್ರೋಟೀನ್ಗಳನ್ನ ಸಿಂಥಸೈಸ್ ಮಾಡ್ತದೆ. ಒಂದು ಬೀಟಾ ಗ್ಯಾಲಕ್ಟೋಸೈಡೇಸ್, ಇನ್ನೊಂದು ಪರ್ಮಿಯೇಸ್, ಇನ್ನೊಂದು ಟ್ರಾನ್ಸ್ ಅಸಿಟೈಲೇಸ್. ಟ್ರಾನ್ಸ್ ಅಸಿಟೈಲೇಸ್. ಸೊ ದೀಸ್ ಆರ್ ದ ಸ್ಟೆಪ್ಸ್ ವಾಟ್ ಯು ಹ್ಯಾವ್ ಟು ರೈಟ್. ಮೊದಲನೇದು ಇದು ಏನು? ಇನ್ ದ presence of, sorry, 1 second, inducer, in the presence of inducer. ಓಕೆ, ಸೊ ಇದನ್ನು ನಾವು ನೆನ್ಪಿಟ್ಕೊಂಡು ಬರೀಲೇಬೇಕಾಗ್ತದೆ. ಆ್ಯಂಡ್ ಇಲ್ಲಿ ನಾವು ಇದನ್ನು ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ವ, ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಆಯಿತಾ? ಸೊ ಇದನ್ನ ಎಕ್ಸ್ಪ್ಲೇನ್ ಯು ಕ್ಯಾನ್ ಈಸಿಲಿ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಅನ್ಕೊಳ್ತೇನೆ ರೈಟಿಂಗ್ ಪಾರ್ಟಿಗೆ. ಸೊ ನೋಟ್ಸ್ ವಿಲ್ ಬಿ ಅವೈಲೇಬಲ್ ಫಾರ್ ಯು. ಐ ವಿಲ್ ಮೇಕ್ ಇಟ್ ಅವೈಲೇಬಲ್. ಸೊ ಆ್ಯಂಡ್ ದಿಸ್ ಹ್ಯಾಸ್ ಟು ಬಿ ರಿಟನ್. ದ ಡಯಾಗ್ರಾಮ್ ಹ್ಯಾಸ್ ಟು ಬಿ ಕಂಪಲ್ಸರಿ. 3 ಮಾರ್ಕ್ಸಿಗೆ ಕೇಳಿದ್ರು ಬರೀಬೇಕು, 5 ಮಾರ್ಕ್ಸ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತಂದ ಕೂಡ ನಾವು ಇದನ್ನ ಮಾಡಲೇಬೇಕಾಗ್ತದೆ. ಆ್ಯಂಡ್ ದಿಸ್ ಇಸ್ ವಾಟ್ ದ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಒನ್ ಇಸ್. ಓಕೆ, ಎಕ್ಸ್ಪ್ಲನೇಷನ್ ನಾನೀಗಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಯು ಕ್ಯಾನ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಮೇಕ್ ಅ ನೋಟ್ ಔಟ್ ಆಫ್ ಇಟ್. ನೋಟ್ ಮಾಡ್ಕೋಬೋದು. ಆಯಿತಾ? ಸೊ ಹೋಪ್ಫುಲಿ ಅಂಡರ್ಸ್ಟುಡ್ ಆಗಿದೆ ಅಂತ ಅನ್ಕೊಳ್ತೇನೆ. ರೈಟ್? ಎಸ್ ಆರ್ ನೋ? ಸೊ ಪ್ಲೀಸ್ ಕಮೆಂಟ್ ಮಾಡಿ ಅರ್ಥ ಆಗ್ತಾ ಇದೆ ಇಲ್ವಾ ಅಂತ ಹೇಳಿ. ಆ್ಯಂಡ್ ಫಾರ್ ದ ಫರ್ದರ್ ಯುವರ್ ಏನೇ ನಮ್ಮದು ಪರ್ಟಿಕ್ಯುಲರ್ ಆಗಂತ ನಿಮಗೆ ಮತ್ತು ತುಂಬ ಕಲಿಬೇಕು ಅಂತ ಇರುವಂತಹ ಸ್ಟೂಡೆಂಟ್ಸ್ಗಳೆಲ್ಲ, ಸೊ ಯು ಕ್ಯಾನ್ ಗೋ ಫಾರ್ TCHR ಯೂಟ್ಯೂಬ್ ಚಾನಲಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಸೊ ನಿಮಗೆ ಎಲ್ಲ ಲೈವ್ ಕ್ಲಾಸಸ್ಗಳು ನಡೀತಾ ಇರ್ತವೆ, all PCMB. Okay, and it will be helpful for your coming examinations, right? So ನಿಮ್ಮ ಎಕ್ಸಾಮಿನೇಷನ್ಸ್ಗಳಿಗೆಲ್ಲ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಗೋ ಫಾರ್ ದ ಸ್ಪೆಸಿಫಿಕಲಿ ಯಾವುದಕ್ಕೆ ಹೋಗ್ಬೋದು ಅಂತ ಅಂದರೆ ಯು ಕ್ಯಾನ್ ಗೋ ಫಾರ್ ಅವರ್ ನಮ್ಮದು ಇದು ಕೂಡ ಇದೆ TCHR
ಆ್ಯಪ್ ಕೂಡ ಇದೆ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಹೋಗಿ ನೀವು ಕಂಪ್ಲೀಟ್ ಆದ ಪ್ಯಾಕೇಜನ್ನು ತಗೋಬೋದು ಫಾರ್ ದ ಪರ್ಟಿಕ್ಯುಲರ್ ಕೋರ್ಸಸ್. ಓಕೆ, ಸೊ ಹೋಪ್ಫುಲಿ ನೀವು ಅದನ್ನು ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾದ್ರೆ ಒಂದು ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಇರುತ್ತೆ, ಸೊ ನೋಟಿಫಿಕೇಶನ್ ಬರುವಂಥದ್ದು, ಅದನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೊ ವಿಲ್ ಬಿ ಡೆಫಿನೆಟ್ಲಿ ಪ್ರತಿ ಸಲ ಲೈವ್ ಕ್ಲಾಸಿಗೆ ಯಾವಾಗ ಬರ್ತೇವೋ ಆಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ಗಳು ಬರ್ತಾ ಇರ್ತವೆ. ಆ್ಯಂಡ್ ಇದು ಇಷ್ಟು ಅರ್ಥ ಆಗಿದೆಯಲ್ಲೋ ಅಂತ ಹೇಳೋದನ್ನು ನೀವು ಏನು ಮಾಡಬೇಕೀಗ ಕೆಳಗಡೆಗೆ ಸ್ಪೆಸಿಫಿಕ್ ಆಗಿ ನನಗೆ ಹೇಳಬೇಕಾಗುತ್ತೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಬಿಫೋರ್ ದ್ಯಾಟ್, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗುವ ಮೊದಲು ಕೆಳಗಡೆಗೆ ನೀವೇನು ಮಾಡಬೇಕು, ಕಮೆಂಟ್ ಮಾಡಬೇಕಾಗ್ತದೆ. ಆಯಿತಾ, ನಿಮಗೆ ಅರ್ಥ ಆಗ್ತಾ ಇದೆಯಲ್ವಾ ಅಂತ ಹೇಳಿ. ಸೊ ಐ ಆಮ್ ಸ್ಪೆಸಿಫಿಕಲಿ ಟೆಲಿಂಗ್ ಯು ಪೀಪಲ್ ದಿಸ್ ಒನ್. ಓಕೆ, ಸೊ ನಾನು ಇದನ್ನು ತುಂಬ ಸಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, this question has been repeatedly explained by me itself. Okay, but even then, so definite one of the question idu ಮೂರು ಕ್ವಶನ್ಗಳಲ್ಲಿ one of the definite question ಇದು from the principles of inheritance and variation ಅನ್ನೋ ಒಂದು ಚಾಪ್ಟರ್ ಇಂದ. ಆಯ್ತಾ, ಸೊ ಎರಡು ತರದ ಕ್ವಶನ್ಗಳನ್ನ ಇಲ್ಲಿ ಕೇಳುವಂತ ಚಾನ್ಸಸ್ ಇದೆ. ಓಕೆ, ಸೊ these two are the same questions. In Mendel's experiments, when two pairs of traits are combined in a hybrid, segregation of one pair of character, ಒಂದು pair of character is independent of other pair of character. Justify by representing schematically the two gene inheritance. So ಇದೇನು ಹೇಳ್ತಾ ಇದೆ? So it is specifically saying us the inheritance of two genes, that is dihybrid cross. Okay, and the law is the law of independent assortment ಅನ್ನು ಹೇಳ್ತಾ ಇದೆ ಅಲ್ವಾ. ಸೊ ಅದೇ ತರ ಕೀಳ್ಕಡೆಗೆ ಬಂದ್ರೆ ರೈಟ್ ದ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಇನ್ಹೆರಿಟೆನ್ಸ್ ಆಫ್ ಟೂ ಜೀನ್ಸ್ ಅಂತ ಹೇಳ್ತಾ ಇದೆ. ಸೊ ದಟ್ ಇಸ್ ಪಿ ಪ್ಲಾಂಟ್ಸ್. ಇನ್ ಪಿ ಪ್ಲಾಂಟ್ ಅಲ್ಲಿ ಟೂ ಜೀನ್ಸ್ ಆಫ್ ಇನ್ಹೆರಿಟೆನ್ಸ್ ಅನ್ನ, ಸೊ ನಾವು ಇದನ್ನ ಎರಡನ್ನು ಸೇರ್ಬಿಟ್ಟು ಸೊ ವಿ ವಿಲ್ ಕಂಡಕ್ಟ್ ದಿಸ್ ಅಗೇನ್ ದ ಎಕ್ಸ್ಪೆರಿಮೆಂಟ್. ಸೊ ಸಿಂಪಲ್ ಆಗಿ ಯು ಹ್ಯಾವ್ ಟು ರಿಪ್ರೆಸೆಂಟ್ ಇಟ್, ದರ್ ಇಸ್ ನೋ ಎಕ್ಸ್ಪ್ಲನೇಷನ್ ಇಸ್ ರಿಕ್ವೈರ್ಡ್. ಸೊ ಫಸ್ಟ್ ಏನ್ ತಗೊಳ್ತೇವೆ, ಪೇರೆಂಟ್ ಫಿನೋಟೈಪ್ ಅನ್ನ ತಗೊಳ್ತೇವೆ. ಫಿನೋಟೈಪ್ ಆಫ್ ಪೇರೆಂಟ್ ದಟ್ ಇಸ್ ಗೋಯಿಂಗ್ ಟು ಬಿ homozygous round yellow is crossed with homozygous wrinkled green. Okay, ಸೊ ಈಗ ಇದರದ್ದು ಜೀನೋಟೈಪ್ ಅನ್ನು ಕೂಡ ನಾವು ಮೆನ್ಷನ್ ಮಾಡಬೇಕಾಗ್ತದೆ. ದಟ್ ಇಸ್ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ವೈ. ಇದರದ್ದು ಸ್ಮಾಲ್ ಆರ್, ಸ್ಮಾಲ್ ಆರ್, ಸ್ಮಾಲ್ ವೈ, ಸ್ಮಾಲ್ ವೈ. ಸೊ ಇದನ್ನ ನಾನು ತುಂಬಾ ಸಲ ಎಕ್ಸ್ಪ್ಲೇನ್ ಮಾಡಿರುವಂತ ಒಂದು ಕಾರಣದಿಂದ ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಇಲ್ಲಿ. ಸೊ ಐ ಆಮ್ ಗೋಯಿಂಗ್ ಟು ಜಸ್ಟ್ ಗಿವ್ ಯು ದ ಹಿಂಟ್ಸ್. ಸೊ ವಾಟ್ ಯು ನೀಡ್ ಟು ಬಿ ಫಿಲ್ಡ್, ಕೆಲವೊಂದನ್ನು ನೀವು ತುಂಬ್ಕೋಬೇಕು, ಅದನ್ನೆಲ್ಲ ನಾನು ಹೇಳಿರ್ತೇನೆ. ಆಯ್ತಾ, ನಾವು ಇದು ಪೇರೆಂಟಲ್ ಜಿನೋಟೈಪ್ ಕ್ರಾಸ್ ಮಾಡಿದ್ಮೇಲೆ ಗ್ಯಾಮೆಟ್ಸ್ಗಳು ಬರಲೇಬೇಕು. ಸೊ ವಿ ನೀಡ್ ಟು ರೈಟ್ ಇಟ್ ಆಸ್ ಗ್ಯಾಮೆಟ್ಸ್. ಓಕೆ, ಜಿ ಅಂತ ಹೇಳಿ ಬರಿಬೇಕಾಗ್ತದೆ. ಓಕೆ, ಸೊ ಇಲ್ಲಿ ಪಿ ಅಂತ ಹೇಳಿ ಬರಿಬೇಕಾಗ್ತದೆ. ಸೊ ಹೀಗೆ ಮಾಡಿದ್ರೆ ಸೊ ಇಲ್ಲಿಂದ ಗ್ಯಾಮೆಟ್ಗಳು ಹೊರಗಡೆಗೆ ಬರ್ತವೆ. ಸೊ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ ಇಸ್ ದ ಗ್ಯಾಮೆಟ್. ಓವರ್ ಹಿಯರ್ ಗ್ಯಾಮೆಟಿಗೆ ಒಂದು ಎನ್ಸರ್ಕ್ಲಿಂಗ್ ಮಾಡಬೇಕು. ಸೊ ಇಲ್ಲಿ ಕ್ಯಾಪಿಟಲ್ ಸ್ಮಾಲ್ ಆರ್, ಸ್ಮಾಲ್ ವೈ. ಸೊ ಇಟ್ ಇಸ್ ಗೋಯಿಂಗ್ ಟು ಗೆಟ್ ಫ್ಯೂಸ್ಡ್ ಅಲ್ವಾ. ಸೊ F1 ಜನರೇಷನ್ ಅನ್ನ ಪ್ರೊವೈಡ್ ಮಾಡುತ್ತೆ. F1 ಜನರೇಷನ್. ಸೊ F1 ಜನರೇಷನ್ ನಮಗೆ ಸಿಗುವಂಥದ್ದು ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ ಸಿಗುತ್ತೆ. ಸೊ ಇಲ್ಲಿ ಏನು ಬರಿಬೇಕಾಗ್ತದೆ, ಆಲ್ ಆರ್ ಹೆಟಿರೋಜೈಗಸ್ ರೌಂಡ್ ಯೆಲ್ಲೋ ಅಂತ ಹೇಳಿ ಬರಿಬೇಕಾಗ್ತದೆ. ಆಯ್ತಾ, ಸೊ ದಿಸ್ ಇಸ್ ದ ಒನ್ ವಾಟ್ ಯು ನೀಡ್ ಟು ರೈಟ್. F1 ಜನರೇಷನ್ ಹೆಟರೋಜೈಗಸ್ ರೌಂಡ್ ಅಲ್ಲಿ. ಹೆಟರೋಜೈಗಸ್ ಅಂತಂದ್ರೆ ಎರಡು ಬೇರೆ ಬೇರೆ ತರದ ಅಲೀಲ್ಗಳನ್ನ ಹೊಂದಿರುವಂತದ್ದು ಒಂದು. ಆಯ್ತಾ, ಸೊ ಇದನ್ನ ಇಷ್ಟು ಫಸ್ಟ್ ಬರಿಬೇಕು. F1 ಜನರೇಷನ್ ಸಿಕ್ತು. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮಗೆ ಗೊತ್ತಿದೆ, ದಟ್ ಇಸ್ ಸೆಲ್ಫಿಂಗ್ F1 ಜನರೇಷನ್ ಅಂತ ಹೇಳಿ ಕರಿತೇವೆ. ಸೆಲ್ಫಿಂಗ್ F1 ಜನರೇಷನ್. ಓಕೆ, ಸೊ ಸೆಲ್ಫಿಂಗ್ F1 ಜನರೇಷನ್ ಅಂತ ಹೇಳಿ ಬರೆದು ನಾನು ನೆಕ್ಸ್ಟ್ ಸ್ಲೈಡಿಗೆ ತಗೊಳ್ತಾ ಇದ್ದೇನೆ. ಸೊ ಇಲ್ಲಿ ಬರೀತಾನೆ F1 ಜನರೇಷನ್ ಸೆಲ್ಫ್ ಮಾಡುವಂಥದ್ದು. ಆಯ್ತಾ, ಸೆಲ್ಫ್ ಅಂದ್ರೆ ಹೇಗೆ ಮಾಡ್ತೇವೆ ನಾವು ಸೆಲ್ಫ್ ಅನ್ನ. ಸೊ ಇಟ್ ಇಸ್ ವೆರಿ ಸಿಂಪಲ್. ಸೊ ವಿ ನೀಡ್ ಟು ಗೋ ಫಾರ್ ಒಂದು ಹೆಡ್ಡಿಂಗ್ ಅನ್ನ ಬರಿಬೇಕು, ಸೆಲ್ಫಿಂಗ್ F1 ಹೈಬ್ರಿಡ್ ಅಂತ ಹೇಳಿ ಬರೆದು ಸೊ ಇಲ್ಲಿ ಬರಿಬೇಕು ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಆ್ಯಂಡ್ ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ. that is going to be heterozygous round yellow. Okay, ಇಲ್ಲಿ ಬರಿಬೇಕು ಅಂತ ಇಲ್ಲ, heterozygous round yellow. ಆಯ್ತಾ, ಇಲ್ಲೂ ಕೂಡ ಬರಿಬೇಕು heterozygous round yellow. ಸೊ ಈಗ ಇದು ಇಲ್ಲಿಂದ ಗ್ಯಾಮೆಟ್ಸ್ಗಳು ಬರ್ತವೆ.
ಗ್ಯಾಮೆಟ್ಸ್ಗಳು ಹೊರಗಡೆ ಬರ್ತದೆ, ಕ್ಯಾಪಿಟಲ್ G ಅಂತ ಮಾಡಿ. ಸೊ 4 ವೆರೈಟಿಯ ಗ್ಯಾಮೆಟ್ಸ್ಗಳು ಬರ್ತವೆ. ಕ್ಯಾಪಿಟಲ್ R, ಕ್ಯಾಪಿಟಲ್ Y ಒಂದು, ಕ್ಯಾಪಿಟಲ್ R ಸ್ಮಾಲ್ y ಇನ್ನೊಂದು, ಸ್ಮಾಲ್ r ಕ್ಯಾಪಿಟಲ್ Y ಒಂದು, small r small y ಒಂದು. So this same one is going to be coming from this one also. Okay, capital R capital Y, capital R small y, small r capital Y, small r small y. So these are the different varieties of gametes what it is going to be released by the selfing of F1 hybrid ನ self ಮಾಡಿದಾಗ. ಇಲ್ಲಿ ಒಂದು ಪುನೆಟ್ ಸ್ಕ್ವೇರ್ ಅನ್ನು ಯುಟಿಲೈಸ್ ಮಾಡ್ಕೋಬೇಕು ನೀವು. ನಾನು ಪುನೆಟ್ ಸ್ಕ್ವೇರ್ ಅನ್ನು ಹಾಕೋದಿಲ್ಲ, ಸೊ ಯು ಹ್ಯಾವ್ ಟು ರೈಟ್ ಇಟ್ ಬಿಕಾಸ್ ಇಟ್ ಇಸ್ ರಿಪೀಟೆಡ್ಲಿ. ಸೊ ಇದೇ ಒಂದು ಪರ್ಟಿಕ್ಯುಲರ್ ಚಾನಲಲ್ಲಿ ನಿಮಗೆ ಈ ವಿಡಿಯೋಸ್ಗಳು ಸಿಗ್ತವೆ ಇದ್ರ ಮೇಲೆ, ಆಯಿತಾ. ಸೊ ಎನಿವೇರ್ ಇನ್ ದ ಲೇಟೆಸ್ಟ್ ಸ್ಟೇಜಸ್ ಐ ಕಾರ್ಡಲ್ಲಿ ಮೇಲ್ಗಡೆಗೆ ಬರ್ಬೋದು. ಓಕೆ, ಸೊ ಯು ಕ್ಯಾನ್ ಗೋ ಫಾರ್ ಇಟ್. ಸೊ ಯು ಹ್ಯಾವ್ ಟು ಟೇಕ್ ಅ ಪುನೆಟ್ ಸ್ಕ್ವೇರ್. ಒಂದು ಪುನೆಟ್ ಸ್ಕ್ವೇರ್ನ ಡ್ರಾ ಮಾಡ್ಕೋಬೇಕು. ಓಕೆ, ಸೊ ಒಂದು ಕಾಲಮನ್ನು ಮೇಲ್, ಇನ್ನೊಂದು ಕಾಲಮನ್ನು ಫೀಮೇಲ್ ಅಂತ ಕನ್ಸಿಡರ್ ಮಾಡಿ, ಮೇಲ್ ಆ್ಯಂಡ್ ಫೀಮೇಲ್. ಓಕೆ, ಸೊ 4 ಬೇಕು. ಕ್ಯಾಪಿಟಲ್ R ಕ್ಯಾಪಿಟಲ್ Y ಒಂದು, ಕ್ಯಾಪಿಟಲ್ R ಸ್ಮಾಲ್ y ಇನ್ನೊಂದು, ಸ್ಮಾಲ್ r ಕ್ಯಾಪಿಟಲ್ Y ಒಂದು, ಸ್ಮಾಲ್ r ಸ್ಮಾಲ್ y ಇನ್ನೊಂದು. ಸೊ 4 ಪರ್ಟಿಕ್ಯುಲರ್, ಒಂದು ಸೆಕೆಂಡ್, ನಾಟ್ ಗುಡ್ ಎಟ್ ಟೇಕಿಂಗ್ ದ ಲೈನ್ಸ್. ಓಕೆ, ಸೊ ಲೈನ್ ಹಾಕೋದ್ರಲ್ಲಿ ಸ್ವಲ್ಪ ವೀಕ್ ಇದ್ದೇನೆ, ಆಯಿತಾ. ಸೊ ದಿಸ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಇನ್ ದಿಸ್ ಒನ್ ಪ್ಯಾಡಲ್ಲಿ. ಒಂದು, ಸೊ ಇದನ್ನು ಫಿಲ್ ಮಾಡಿ. ಸೊ ಇದನ್ನು ಫಿಲ್ ಮಾಡೋಂಥ ಜವಾಬ್ದಾರಿ ನಿಮ್ಮದು. ಆ್ಯಂಡ್ ಐ ಆಮ್ ಗಿವಿಂಗ್ ದಿಸ್ ಇಸ್ ಅಸ್ ಅ ಹೋಮ್ ವರ್ಕ್ ಫಾರ್ ಯು. ಸೊ ಈ ಪುನೆಟ್ ಸ್ಕ್ವೇರನ್ನು ಫಿಲ್ ಮಾಡಿದ್ರೆ ನಮ್ಮ ಕೆಲಸ ಆಗುತ್ತೆ, ಆಯಿತಾ. ನಮಗೆ ಏನು ಸಿಗುತ್ತೆ ಅಂತ ನಾನು ಹೇಳ್ತೇನೆ ನಿಮಗೆ. ಓಕೆ, ಸೊ ಯು ನೀಡ್ ನಾಟ್ ಟು ವರಿ ಅಬೌಟ್ ಇಟ್. ಸೊ ದರ್ ವುಡ್ ಬಿ 2 ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಗೆಟ್. ಒನ್ ಇಸ್ ಜಿನೋಟಿಪಿಕ್ ರೇಷಿಯೋ, ಒಂದು ಫಿನೋಟಿಪಿಕ್ ರೇಷಿಯೋ ಸಿಗುತ್ತೆ, ಆಯಿತಾ. ಸೊ ನಿಮ್ಮ NCERTಯಲ್ಲಿ ಇದನ್ನು ಮಾತ್ರ ಮೆನ್ಷನ್ ಮಾಡಿರುವಂಥದ್ದು. ಸೊ ಜಿನೋಟಿಪಿಕ್ ರೇಷಿಯೋ ಕೂಡ ಸಿಗುತ್ತೆ. ಸೊ ಅದು ಏನು ಅಂತ ಹೇಳ್ಬಿಟ್ಟು ಆಫ್ಟರ್ ದಿಸ್ ವಿಡಿಯೋ ಯು ಮೇಕ್ ಇಟ್ ಹ್ಯಾಪನ್. ಓಕೆ, ಸೊ ಮೇಕ್ ಇಟ್ ಹ್ಯಾಪನ್ ಆ್ಯಂಡ್ ಟೆಲ್ ಮಿ ದಟ್ ಪರ್ಟಿಕ್ಯುಲರ್ ಆನ್ಸರ್. ಆ ಆನ್ಸರ್ನ ನೀವು ನನಗೆ ಹೇಳಬೇಕಾಗ್ತದೆ, ಆಯಿತಾ. ಒಂದು ಫಿನೋಟಿಪಿಕ್ ರೇಷಿಯೋ ಹೇಳಬೇಕು, ಇನ್ನೊಂದು ಜಿನೋಟಿಪಿಕ್ ರೇಷಿಯೋ ಹೇಳಬೇಕು. ಸೊ ದಿಸ್ ಇಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಸ್ ಟು ಬಿ ಕಮೆಂಟೆಡ್ ಇನ್ ದಿಸ್. ಈ ಪರ್ಟಿಕ್ಯುಲರ್ ಒಂದು ಸೆಕ್ಷನಲ್ಲಿ ನನಗೆ ಕಮೆಂಟ್ ಅದೇ ಇರಬೇಕು, ಏನು. ಸೊ ನೆಕ್ಸ್ಟ್ ಪರ್ಟಿಕ್ಯುಲರ್ ಥಿಂಗಲ್ಲಿ ಯು ಹ್ಯಾವ್ ಟು ಕಮೆಂಟ್ ದಿಸ್ ಥಿಂಗ್ ಇಟ್ ಸೆಲ್ಫ್. ಓಕೆ, ಸೊ ಮುಂದಿನ ಕ್ಲಾಸಲ್ಲಿ ನಾನು ಯಾವತ್ತೋ ಒಂದಿನ ನನಗೆ ಇದಕ್ಕೆ ಆನ್ಸರ್ ಬರ್ತಾ ಇದೆ ಅಂತಂದರೆ ಕಮೆಂಟ್ ಆಗಿರಬೇಕು, ಆಯಿತಾ. ಸೊ ದೀಸ್ ಆರ್ ದ 2 ಕ್ವಶನ್ಸ್ ವಿಚ್ ಇಸ್ ಗೋಯಿಂಗ್ ಟು come in this one. Okay, so again I'll look into the things and I'll tell you. Okay, so illondu question ide nodri. This may come for again the important thing. So genetic particular code irtadalva, genetic code. So you have heard of the genetic code, right? So hopefully ನೆನಪಿದೆ ಅಂತ ಅನ್ಕೊಳ್ತೇನೆ. ಜೆನೆಟಿಕ್ ಕೋಡ್ ಯು ಹ್ಯಾವ್ ಹರ್ಡ್ ಆಫ್ ಇಟ್. ಸೊ ಆ ಜೆನೆಟಿಕ್ ಕೋಡ್ನ ಕ್ಯಾರೆಕ್ಟರ್ಗಳನ್ನು ಬರಿಬೇಕು ಅಂತ ಕೇಳ್ತಾ ಇದ್ದಾನಲ್ವಾ. ಸೊ ಜೆನೆಟಿಕ್ ಕೋಡ್ನ ಕ್ಯಾರೆಕ್ಟರ್ ಏನಿರಬಹುದು, ವಾಟ್ ಮೈಟ್ ಬಿ ದ ಸೇಲೆಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್, ಐ ವಿಲ್ ಜಸ್ಟ್ ಲೆಟ್ ಯು ನೋ. ಸೊ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗಳಾಗಿ ನಾವು ಒಂದಿಷ್ಟು ಕ್ಯಾರೆಕ್ಟರ್ಗಳು, ನಾವು 5 ಕ್ಯಾರೆಕ್ಟರ್ನ ಡಿಸ್ಕಸ್ ಮಾಡೋದು ಬೇಡ. ಸೊ ವಿಲ್ ಡಿಸ್ಕಸ್ ಮೋರ್ ಕ್ಯಾರೆಕ್ಟರ್ ಸೊ ದ್ಯಾಟ್ ಯು ಕ್ಯಾನ್ ರಿಮೆಂಬರ್ ಇಟ್ ಈಸಿಲಿ, ಆಯಿತಾ. ಸೊ ನಿಮಗೆ ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್ಗೆ ಬರುವಂಥ ಕ್ವಶನ್ ಅರ್ಥ ಆಗಿದೆ ಆ್ಯಂಡ್ ಆ ಕ್ವಶನ್ನ ಸಾಲ್ವ್ ಮಾಡುವಂಥ ವಿಧಾನ ಕೂಡ ಗೊತ್ತಿದೆ. ಅದನ್ನು ನೀವು ನನಗೆ ಫಿನೋಟಿಪಿಕ್ ಮತ್ತು ಜಿನೋಟಿಪಿಕ್ ರೇಷಿಯೋನ ನೀವು ಏನು ಮಾಡಬೇಕು, ನನಗೆ ಕಮೆಂಟ್ ಮಾಡಿ ಆನ್ಸರ್ ಮಾಡಬೇಕು. ಈವನ್ ಆಫ್ಟರ್ ದಿಸ್ ಪರ್ಟಿಕ್ಯುಲರ್ ಸೆಷನ್ ಆದಮೇಲೆ ಕೂಡ ಮಾಡ್ಬೋದು. ಓಕೆ, ಸೊ ಫಸ್ಟ್ ವಿ ವಿಲ್ ಲುಕ್ ಇನ್ ಟು ದ, ಈಗ ನಾವೇನು ನೋಡ್ತೇವೆ. ಸೊ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಗೋ ಫಾರ್ ದ ಜೆನೆಟಿಕ್ ಕೋಡ್. ಇದರ ಕ್ಯಾರೆಕ್ಟರ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ, ಆಯಿತಾ.
ಸೊ ವಿಲ್ ಕನ್ಸಿಡರ್ ಅ ಲಿಟ್ಲ್ ಬಿಟ್ 5 ಕ್ಯಾರೆಕ್ಟರ್ಸ್ಗಿಂತ ಜಾಸ್ತಿ ಕ್ಯಾರೆಕ್ಟರ್ಸ್ಗಳನ್ನು ಎಕ್ಸ್ಪ್ಲನೇಷನ್ ತಗೊಳ್ಳುವ, ಆಯಿತಾ. ನೋಡಿ, ಸೊ ಫಸ್ಟ್ ಥಿಂಗ್ ಇಟ್ ಸೆಲ್ಫ್ ಈಸ್ ದ ಜೆನೆಟಿಕ್ ಕೋಡ್ ಅಂದ ತಕ್ಷಣನೇ, ಸೊ ಇದರಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಆಗಿ ನಾವೇನು ತಗೊಳ್ತೇವೆ, ಜೆನೆಟಿಕ್ ಕೋಡ್ ಈಸ್ ಟ್ರಿಪ್ಲೆಟ್ ಇನ್ ನೇಚರ್. ಸೊ ಮೊದಲನೇ ಕ್ಯಾರೆಕ್ಟರ್ದು ಟ್ರಿಪ್ಲೆಟ್ ಇನ್ ನೇಚರ್. ಓಕೆ, ಸೊ ಟ್ರಿಪ್ಲೆಟ್ ಅಂದರೆ ಏನು? ಲೈಕ್ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡ್ತೇನೆ. UAC, ಇಟ್ಸ್ ಅ ಪರ್ಟಿಕ್ಯುಲರ್ ಕೈಂಡ್ ಆಫ್ ಜೆನೆಟಿಕ್ ಕೋಡ್. ಸೊ ಟ್ರಿಪ್ಲೆಟ್ ಮೂರು ಕೋಡ್ಸ್ಗಳು ಟುಗ್ಯಾದರ್ ಆಗಿ ಬರ್ತಾ ಇದೆ. ಮೂರು ಕೋಡ್ಸ್ಗಳು ಏನಾಗಿ ಬರ್ತಾ ಇದೆ, ಟುಗ್ಯಾದರ್ ಆಗಿ ಬರ್ತಾ ಇದೆ, ಒಟ್ಟಿಗೆ ಇರ್ತವೆ ಮೂರು ಕೋಡ್ಸ್ಗಳು. ಸೊ ದಟ್ ಇಸ್ ಒನ್ ಇಸ್ UAC. ಸೊ ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ದಿಸ್ ಒನ್. ಸೊ ಆ ಒನ್ ಆಫ್ ದ ಎಕ್ಸಾಂಪಲ್ ನಾವು ತಗೊಳ್ತೇವಲ್ವ, ಸೊ ಅದನ್ನ ನಾವು ಫೋಕಸ್ ಮಾಡಬೇಕು. ದಟ್ ಇಸ್ UAC ಏನಿದೆಯೋ, ಸೊ ಇದು ಒನ್ ಆಫ್ ದ ಜೆನೆಟಿಕ್ ಕೋಡ್. ಸೊ ಅದು ಮೂರು ಒಂದು ಹಂತದಲ್ಲೇ ಬರ್ತವೆ, ಮೂರು ಆಲ್ಫಾಬೆಟ್ಗಳು ಸೇರಿ ಒಂದು ಕೋಡ್ ಆಗಿ ಬರ್ತವೆ. ಅದಕ್ಕೆ ಟ್ರಿಪ್ಲೆಟ್ ಅಂತ ಹೇಳಿ ಕರಿತೇವೆ. ಆ್ಯಂಡ್ ಈ ಕ್ವಶನ್ನ 3 ಮಾರ್ಕ್ಸಿಗೆ ಕೂಡ ಕೇಳ್ಬೋದು ಆ್ಯಂಡ್ 5 ಮಾರ್ಕ್ಸಿಗೆ ಕೂಡ ಕೇಳುವಂಥದ್ದು. ಮೋಸ್ಟ್ ಕಾಮನ್ಲಿ 3 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್, ಬಟ್ ರ್ಯಾರ್ ಆಗಿ 5 ಮಾರ್ಕ್ಸಿಗೆ ಕೂಡ ಇದನ್ನ ಕೇಳಿದ್ದಾನೆ. ಮೊದಲನೇ ಪಾಯಿಂಟ್ ಅನ್ನು ನಾವು ತಗೊಂಡಿದ್ದೇವೆ, ಜೆನೆಟಿಕ್ ಕೋಡ್ ಇಸ್ ಟ್ರಿಪ್ಲೆಟ್ ಅಂತ ಹೇಳಿ. 3 ನ್ಯೂಕ್ಲಿಯೋಟೈಡ್ಸ್ಗಳು ಸೇರ್ಬಿಟ್ಟು ಬರುವಂತಹ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಇದು, ಆಯ್ತಾ. ನೆಕ್ಸ್ಟ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ದಟ್ ಇಸ್ ಗೋಯಿಂಗ್ ಟು ಬಿ, ಸೊ ಜೆನೆಟಿಕ್ ಕೋಡ್ ಇಸ್ ಯೂನಿವರ್ಸಲ್ ಅಂತ ಹೇಳಿ ಕರಿತೇವೆ. ಜೆನೆಟಿಕ್ ಕೋಡ್ ಈಸ್ ಯೂನಿವರ್ಸಲ್. ವಾಟ್ ಇಸ್ ದಿಸ್ ಜೆನೆಟಿಕ್ ಕೋಡ್ ಇಸ್ ಯೂನಿವರ್ಸಲ್ ಅಂತ ಹೇಳಿ ಕರಿತೇವೆ? ಸೊ ನೋಡ್ರಿ, ಸೊ ದ ಕೋಡ್ ಫಾರ್ ಅ ಹೈಯರ್ ಬ್ಯಾಕ್ಟೀರಿಯಾ, ಇದಕ್ಕೊಂದು ಎಕ್ಸ್ಪ್ಲನೇಷನ್. ದ ಕೋಡ್ ಫಾರ್ ದ ಹೈಯರ್ ಬ್ಯಾಕ್ಟೀರಿಯಾ ಆ್ಯಂಡ್ ಆನಿಮಲ್ಸ್ ಆರ್ ಸೇಮ್. ಸರ್ ಏನು ಹೇಳ್ತಾ ಇದ್ದಾರೆ ಸರ್ ಅಂತ ಕೇಳ್ಬೋದು. ಸೊ ವಾಟ್ ಆರ್ ಯು ಟ್ರೈಂಗ್ ಟು ಟೆಲ್ ಅಸ್ ಸರ್? ಎಸ್, ಸೊ ಜೆನೆಟಿಕ್ ಕೋಡು ಎಲ್ಲ ಆರ್ಗ್ಯಾನಿಸಮ್ ಅಲ್ಲೂ ಕೂಡ ಒಂದೇ ಆಗಿರ್ತದೆ ಅಂತ ನಾನು ಹೇಳ್ತಾ ಇರುವಂಥದ್ದು. ಓಕೆ, ಫಾರ್ ಎಕ್ಸಾಂಪಲ್ ಒಂದೆರಡು ಎಕ್ಸಾಂಪಲ್ ತಗೊಳ್ತೇವೆ. ಸೊ ದಿಸ್ ಇಸ್ ದ ಪರ್ಟಿಕ್ಯುಲರ್ ಒನ್. ಓಕೆ, ಯು ಅಂತ ಹೇಳಿ ಒಂದು ಕೋಡ್ ಇದೆ. ಓಕೆ, ಸೊ ಇಟ್ ಇಸ್ ಗೋಯಿಂಗ್ ಟು ಕೋಡ್ ಫಾರ್ ಯು ಅನ್ನೋದು ಯಾವುದಕ್ಕೆ ಕೋಡ್ ಆಗ್ತದೆ, ಒಂದು ಅಮೈನೋ ಆಸಿಡ್ಗೆ ಕೋಡ್ ಆಗುತ್ತೆ. ಓಕೆ, ಆಲ್ ದ ಕೋಡ್ಸ್ ಆರ್ ಗೋಯಿಂಗ್ ಟು ಕೋಡ್ ಫಾರ್ ಅಮೈನೋ ಆಸಿಡ್. ಓಕೆ, ಸೊ ಆ ಅಮೈನೋ ಆಸಿಡ್ ಯಾವುದು? ದಟ್ ಈಸ್ ಫಿನೈಲ್ ಅಲೆನೈನ್. ಫಿನೈಲ್ ಅಲೆನೈನ್ ಅನ್ನೋ ಒಂದು ಪರ್ಟಿಕ್ಯುಲರ್ ಅಮೈನೋ ಆಸಿಡ್ಗೆ, ಇದು ಅಮೈನೋ ಆಸಿಡ್, ಇಲ್ಲಿ ಬರೆದು ಬಿಡ್ತೇನೆ ಬೇಕಾದ್ರೆ, ಅಮೈನೋ ಆಸಿಡ್. ಸೊ ಈ ಅಮೈನೋ ಆಸಿಡ್ಗೆ ಕೋಡ್ ಆಗುವಂಥದ್ದು. ಸೊ ಇದು ಬ್ಯಾಕ್ಟೀರಿಯಾದಲ್ಲಿ ಕೂಡ ಇದೇ ಕೋಡ್ ಆಗಿರ್ತದೆ, ಇನ್ ಬ್ಯಾಕ್ಟೀರಿಯಾ and in humans. In both of them, the code is same for the phenylalanine. So that is what genetic code is universal. It is said to be. ಇದಕ್ಕೆ ನಾವು ಜೆನೆಟಿಕ್ ಕೋಡ್ ಯೂನಿವರ್ಸಲ್ ಅಂತ ಹೇಳಿ ನಾವು ಇದನ್ನ ಕರಿತೇವೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟಿಗೆ ನಾನು ಮೂವ್ ಆಗೋದಾದ್ರೆ, ಓಕೆ, ಸೊ ಹೋಪ್ಫುಲಿ ಇದು ಕಾಣಿಸುತ್ತೆ ಅಂತ ಅಂದ್ಕೊಳ್ತೇನೆ ಪಾಯಿಂಟು. ಓಕೆ, genetic code is comma-less. Genetic code is comma-less. What does this means? What does it mean exactly ಅಂತ ಹೇಳಿ ಕೇಳುವಂಥದ್ದಾದ್ರೆ, ಸೊ ಇದೇ ಮೇಲ್ಗಡೆಗೆ ಒಂದು ಎಕ್ಸಾಂಪಲ್ ತಗೊಂಡಿದ್ದೇವೆ. ಯಾವುದು? ಯು ಅಂತ ಇದೆ ಅಲ್ವಾ, ಯು. ಸೊ ಇದರ ಮಧ್ಯದಲ್ಲಿ ನಾವು ಕಾಮವನ್ನು ಕೊಟ್ಟಿದ್ದೇವೆ, ಈ ತರ ಯು ಅಂತ ಹೇಳಿ ಕಾಮ ಕೊಟ್ಟಿದ್ದೇವೆ, ಇಲ್ಲ ಅಲ್ವಾ? ಸೊ ದಟ್ ಈಸ್ ವಾಟ್ ದ ಥಿಂಗ್ ಇಸ್. ಸೊ ದರ್ ಇಸ್ ನೋ ಕಾಮ ಇನ್ ಬಿಟ್ವೀನ್ ಎನಿ ಆಫ್ ದ ನ್ಯೂಕ್ಲಿಯೋಟೈಡ್ಸ್. ಈ ನ್ಯೂಕ್ಲಿಯೋಟೈಡ್ಸ್ಗಳು ಏನು ಬಂದಿದ್ದಾವಲ್ವಾ, ಸೊ ಯು ಕ್ಯಾನ್ ಸಿ ಓವರ್ 3 ನ್ಯೂಕ್ಲಿಯೋಟೈಡ್ಸ್ ಹ್ಯಾಸ್ ಕಮ್ ಟುಗೆದರ್. ಆ್ಯಂಡ್ ಆ ನ್ಯೂಕ್ಲಿಯೋಟೈಡ್ಸ್ಗಳ ಯಾವಾಗ ಜೆನೆಟಿಕ್ ಕೋಡ್ ಆಗ್ತಾವೋ ಅದರ ಮಧ್ಯದಲ್ಲಿ ಯಾವುದೇ ಥರದ ಏನಿಲ್ಲ, ಕಾಮಾಗಳು ಇರೋದಿಲ್ಲ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಜೆನೆಟಿಕ್ ಕೋಡ್ ಇಸ್ ಕಾಮಾಲೆಸ್ ಅಂತ ಹೇಳಿ ಕರಿತೇವೆ. ಸೊ ನೆಕ್ಸ್ಟ್ ಒಂದು ಕ್ಯಾರೆಕ್ಟರ್ಸ್ಗಳನ್ನು ಇಲ್ಲಿ ಬರೀತಾನೆ, ಆಯ್ತಾ? ಓಕೆ, ಲುಕ್ ಎಟ್ ದಿಸ್ ಒನ್, ನೆಕ್ಸ್ಟ್ ಒನ್. ಸೊ ಜೆನೆಟಿಕ್ ಕೋಡ್ has an initiator
codon. Genetic code as what? Initiator codon ಇದೆ. Initiator ಅಂದ್ರೆ ಏನು? So genetic code are mainly utilized for synthesis of protein. You know that. ಇದು ಸಿಂಥಸಿಸ್ ಆಫ್ ಪ್ರೋಟೀನ್ಗೆ ಯುಟಿಲೈಸ್ ಆಗ್ತದೆ. ಈ ಸಿಂಥಸಿಸ್ ಆಗಲಿಕ್ಕೆ ಈ ಪ್ರೋಟೀನ್ಗಳು ಯಾವಾಗ ಸಿಂಥಸೈಸ್ ಆಗ್ತವೋ ಆ ಸಿಂಥಸಿಸ್ ಪ್ರೊಸೆಸ್ಸಿಗೆ ಇಲ್ಲಿ ನಾವು ಜೆನೆಟಿಕ್ ಕೋಡ್, ಒಂದು ಇನಿಷಿಯೇಟರ್ ಕೋಡನ್, ಎಲ್ಲ ಒಂದು ಪ್ರೊಸೆಸ್ಸಿಗೆ ಕೂಡ ಒಂದೇ ಕಾಮನ್ ಇನಿಷಿಯೇಟರ್ನ ನಾವು ಯುಟಿಲೈಸ್ ಮಾಡ್ಕೊಳ್ತದೆ. ಸೊ ಆ ಕಾಮನ್ ಯುಟಿಲೈಸೇಷನ್ ಆಗುವಂಥ ಕೋಡಾನ್ ಯಾವುದು? ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದ ಎಕ್ಸಾಂಪಲ್ ಫಾರ್ ಯು. ದಟ್ ಈಸ್ AUG. ಯಾವುದು? AUG. So this AUG binds to an amino acid known as methionine. ಏನಂತ ಹೇಳಿ ಕರಿತೇವೆ? ಮಿಥಿಯೋನೈನ್. Methionine. Okay, so this is a common amino acid which comes for the first ಆಗಿ ಬರ್ತದೆ, first protein amino acid in a protein synthesis. So which is going to be always binded by AUG. ಹಾಗಾಗಿ ಒಂದು ಇನಿಷಿಯೇಟರ್ ಕೋಡಾನ್ ಇದೆ ಅಂತ ಹೇಳಿಬಿಟ್ಟು ನಾವು ಇದನ್ನ ಕರೀತೇವೆ. So that is one of the character. Okay, so moving on to the next one, next character of the genetic code. That is going to be genetic code has genetic code has terminator codons. Terminator ಅಂದ್ರೆ ಏನು? Initiator ಅಂದ್ರೆ the particular codon which initiates the process of protein synthesis. Terminator ಅಂದ್ರೆ ಮುಗಿಸುವಂತದ್ದು. It is going to complete the process of which one? The process of the particular process of protein synthesis, right? So let's see what is going to be the example for this. There are specifically 3 particular codons ಗಳಿದಾವೆ. So which is not going to bind for any of the amino acids. 1 minute, give me 1 minute of time. So yeah, so what I'm telling is, so genetic code has a terminator codons ಅಂತ ಹೇಳ್ತಾ ಇದ್ದೇನಲ್ವಾ. ಸೊ ಇಲ್ಲಿ ಟರ್ಮಿನೇಟರ್ ಕೋಡಾನ್ಸ್ ಏನಿದೆ ಅಲ್ವಾ, ಸೊ ಇದು ಈ ಕೋಡಾನ್ಸ್ಗಳು ಯಾವ ಒಂದು ಅಮೈನೋ ಆಸಿಡ್ಗೂ ಬೈಂಡ್ ಆಗೋದಿಲ್ಲ. ಹಾಗಾಗಿ ಇದು ಬಂದಾಗ ಪ್ರೋಟೀನ್ ಸಿಂಥಸಿಸ್ ನಿಂತು ಹೋಗ್ತದೆ, ಆಯ್ತಾ. ಸೊ ಅದು ಯಾವ್ಯಾವುದು ಅಂತ ಹೇಳಿ ಬರ್ಕೊಳ್ಳಿ. UAA, okay, UAA, UAG and UGA. So these are the 3 codons which is not going to bind to any of the amino acids anta ನಾವು ಹೇಳ್ಬೋದು. Okay, so that is what is the main important point of genetic code as a terminator. ಯಾವುದಕ್ಕೂ ಬೈಂಡ್ ಆಗೋದಿಲ್ಲ, ಇದನ್ನ ನೆನ್ಪಿಟ್ಕೋಬೇಕು. ಸೊ ಎರಡು ಪಾಯಿಂಟ್ ಇದೆ ಅಲ್ವಾ, this one and this one will be asked for 1 marks question. even 1 marks ಕೂಡ ಕೇಳ್ತಾರೆ. ಸೊ that is which is the initiator. ನಾವು 1 marks ಗೆ MCQ ಬರುತ್ತಲ್ವ, ಅಲ್ಲಿ ಈ ಕ್ವಶನ್ಗಳು ಬರುವಂತ ಎಲ್ಲ ಸಾಧ್ಯತೆಗಳು ಇದಾವೆ, ಆಯ್ತಾ. ಸೊ ಇನ್ನೊಂದು ಪರ್ಟಿಕ್ಯುಲರ್ ಒಂದು ಎಕ್ಸ್ಟ್ರಾ ಪಾಯಿಂಟ್ ಅನ್ನು ನಾವು ಇಲ್ಲಿ ನೆನಪು ಮಾಡಿ ಬರೆದಿಟ್ಕೋಬೇಕು. ಓಕೆ, ಸೊ ದಟ್ ಈಸ್ ಜೆನೆಟಿಕ್ ಕೋಡ್ ಈಸ್ ನಾನ್ ambiguous or specific ಅಂತ ಹೇಳಿ ಕರೀತೇವೆ. What is this? So this means there is a particular genetic codes are very particular. They are not going to bind to any of the amino acids. There is specificity there. So particular ಆದಂತಹ ಅಮೈನೋ ಆಸಿಡ್ಗೆ ಈ ಪರ್ಟಿಕ್ಯುಲರ್ ಅಂತ ಕೋಡ್ ಬೈಂಡ್ ಆಗ್ತದೆ. ಒನ್ ಜೆನೆಟಿಕ್ ಕೋಡ್ ಇಸ್ ದೇರ್. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ತಗೊಂಡಿದ್ದೇವೆ ಈಗಾಗಲೇ AUG. ಇನಿಷಿಯೇಟರ್ ಇರ್ಬೋದು, ದಟ್ ಇಸ್ ಡಿಫರೆಂಟ್ ಥಿಂಗ್, ಬಟ್ ಇಟ್ಸ್ ಆಲ್ವೇಸ್ ಗೋಯಿಂಗ್ ಟು ಬೈಂಡ್ ಟು ಮಿಥಿಯೋನೈನ್ ಇಟ್ ಸೆಲ್ಫ್. ಮಿಥಿಯೋನೈನಿಗೆ ಬೈಂಡ್ ಆಗ್ತದೆ. ಸೊ ಅಂದ್ರೆ ಅರ್ಥ ಏನು ಮಿಥಿಯೋನೈನಿಗೆ ಬೈಂಡ್ ಆಗ್ತದೆ ಅಂತಂದ್ರೆ ಇಟ್ಸ್ ವೆರಿ ಸ್ಪೆಸಿಫಿಕ್.
ಸೊ ಆ ಕ್ಯಾರೆಕ್ಟರ್ ಕೂಡ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿ ಹೊರಹೊಮ್ಮುತ್ತವೆ. ಆ್ಯಂಡ್ ದಿಸ್ ಇಸ್ ವಾಟ್ ದ 5 ಮಾರ್ಕ್ಸ್ಗೆ ಬರೆಯುವಂಥದ್ದು. ಆ್ಯಂಡ್ 3 ಮಾರ್ಕ್ಸ್ಗೆ ಯು ಹ್ಯಾವ್ ಟು ರೈಟ್ ಓನ್ಲಿ 3 ಕ್ಯಾರೆಕ್ಟರ್ಸ್. ಎನಿ 3 ಕ್ಯಾರೆಕ್ಟರ್ಸ್ ಬರಿಬೋದು. 5 ಮಾರ್ಕ್ಸ್ಗೆ ಯು ಹ್ಯಾವ್ ಟು ಡೆಫಿನೆಟ್ಲಿ ಯು ಹ್ಯಾವ್ ಟು ರೈಟ್ 5. ಬೆಟರ್ ಟು ರೈಟ್ 6 ಕ್ಯಾರೆಕ್ಟರ್ಸ್ ಸೊ ದಟ್ ನಿಮಗೆ ಯಾವುದೋ ಒಂದು ಕ್ಯಾರೆಕ್ಟರ್ ಮಧ್ಯದಲ್ಲಿ ಏನೋ ಒಂದು ಮಿಸ್ ಆಯ್ತಪ್ಪ, ಸೊ ಇನ್ನೊಂದು ಕ್ಯಾರೆಕ್ಟರ್ ಅದನ್ನ 5 ಮಾರ್ಕ್ಸ್ನ ಯಾವುದೇ ಕಾರಣಕ್ಕೂ 5 ಮಾರ್ಕ್ಸ್ ತಪ್ಪು ಹೋಗದಿರೋ ಹಂಗೆ ನೋಡ್ಕೊಳ್ಳುವಂಥದ್ದು. ಆಯ್ತಾ? ಸೊ ದಟ್ ಇಸ್ ವಾಟ್ ದ ಕ್ವಶನ್ ಇಸ್. ದಟ್ ಇಸ್ ಎಕ್ಸ್ಪ್ಲೇನ್ ದ 5 ಫೀಚರ್ಸ್ ಆಫ್ ವಾಟ್ ದ ಜೆನೆಟಿಕ್ ಕೋಡ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್, ರೈಟ್? ಓಕೆ. ಆ್ಯಂಡ್ ಇದರ ನೋಟ್ಸ್ಗಳನ್ನು ನಾನು ಡೆಫಿನೆಟ್ಲಿ ಇದರ ನೋಟ್ಸ್ಗಳು ನಿಮಗೆ ಪ್ರೊವೈಡ್ ಆಗುತ್ತೆ. ಸೊ ದ್ಯಾಟ್ ವಿಲ್ ಬಿ ಪ್ರೊವೈಡೆಡ್. ಆ್ಯಂಡ್ ಅದಕ್ಕೆ ಪ್ರೊವೈಡ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮನ್ನು ಇಟ್ಟಿದ್ದಾರೆ. ಆ ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ನಿಮಗೆ ನೋಟ್ಸ್ಗಳು ಅವೈಲೇಬಲ್ ಆಗುತ್ತೆ. ಆಯಿತಾ? ಹೋಪ್ಫುಲಿ ನಿಮಗೆ ಇದು ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೇನೆ. ಐ ಆಮ್ ಚೆಕಿಂಗ್ ದ ಕಮೆಂಟ್ಸ್ ಟುಡೇ. ಸೊ ದರ್ ಇಸ್ ನೋ ಲೈವ್ ಕಮೆಂಟ್ಸ್. ಸೊ ಇಫ್ ನನಗೆ ಅರ್ಥ ಆಗ್ತಾ ಇಲ್ಲ, ನಿಮಗೆ ಅರ್ಥ ಆಗ್ತಾ ಇದೆಯೋ ಅಥವಾ ಇಲ್ವೋ ಅಂತ ಹೇಳ್ಬಿಟ್ಟು ಅದೇ ಒಂದು ದೊಡ್ಡ ಕ್ವಶನ್ ಆಗಿದೆ. ಸೊ ಪ್ಲೀಸ್ ಕಮೆಂಟ್ ಬಿಲೋ ದಟ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಥಿಂಗ್ಸ್. ಓಕೆ. Yeah, so let's take another last question for today. Okay, so this would be the last question. So that is you have to draw the replication fork anta heli karita idane. So replication fork is going to be the most common one for 2 marks question. 2 marks ಗೆ or 3 marks ಗೆ ಬರುವಂತ most common ಆದಂತಹ ಒಂದು ಏನು ಡಯಾಗ್ರಾಮ್. ಸೊ ರೆಪ್ಲಿಕೇಶನ್ ಫೋರ್ಕ್ ಅಂದ್ರೆ ಏನು? ಸೊ ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು DNA ರೆಪ್ಲಿಕೇಟ್ ಆಗ್ತಾ ಇರಬೇಕು. DNA ಯಾವ ಫೇಸಲ್ಲಿ ರೆಪ್ಲಿಕೇಟ್ ಆಗ್ತದೆ ಅಂತಂದ್ರೆ, ಸೊ ಈ ರೆಪ್ಲಿಕೇಶನ್ ಫೋರ್ಕ್ ಸೊ ರೆಪ್ಲಿಕೇಟ್ ಆಗಬೇಕಲ್ವಾ? ಸಿಂಥೆಟಿಕ್ ಫೇಸ್ ಆಫ್ ಸೆಲ್ ಸೈಕಲ್ ಇದೆ ಅಲ್ವಾ? ಸೊ ಆ ಫೇಸಲ್ಲಿ ರೆಪ್ಲಿಕೇಶನ್ ಅನ್ನು ಆಗುತ್ತದೆ. ಆ ರೆಪ್ಲಿಕೇಶನ್ ಆಗಬೇಕಾದ್ರೆ ಒಂದು ವೈ ಶೇಪ್ಡ್ ಫೋರ್ಕ್ ಅನ್ನ ಫಾರ್ಮ್ ಮಾಡ್ತದೆ. ಆ ವೈ ಶೇಪ್ಡ್ ಫೋರ್ಕ್ ಹೇಗಿರ್ತದೆ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಡ್ರಾ ಮಾಡೋಣ. ಓಕೆ, ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಯುವರ್ ರೆಪ್ಲಿಕೇಶನ್ ಫೋರ್ಕ್. ಖಾಲಿ ಡಯಾಗ್ರಾಮ್ ಅನ್ನು ಡ್ರಾ ಮಾಡುವಂಥದ್ದು. ದರ್ ಇಸ್ ನೋ ರಿಕ್ವೈರ್ಮೆಂಟ್ ಆಫ್ ಎನಿ ಆಫ್ ದ ಇದಕ್ಕೆ ಡಿಸ್ಕ್ರಿಪ್ಷನ್ ಅವಶ್ಯಕತೆ ಇಲ್ಲ. ಸೊ ಯು ಜಸ್ಟ್ ನೀಡ್ ಟು ಡೂ ವಾಟ್, ಇಲ್ಲಿ 5 ಪ್ರೈಮ್ 3 ಪ್ರೈಮ್ ಅಂತ ಹಾಕಿ, ಸೊ ಹಿಯರ್ 3 ಪ್ರೈಮ್ 5 ಪ್ರೈಮ್ ಅಂತ ಹಾಕಿ. ಆಯ್ತಾ? ಸೊ 1 ಸೆಕೆಂಡ್, ಐ ವಿಲ್ ಮೇಕ್ ಇಟ್ ರೈಟ್. ಓ ಸಾರಿ, ದಟ್ಸ್ ಮೈ ಬ್ಯಾಡ್. 1 ಸೆಕೆಂಡ್. So I'll draw it, no worries. Okay, so sorry, something happened over here. 1 second. Okay, some technical mistake from my side. Okay, take this one. So hege bantu. ಸೊ ಇದು ರೆಪ್ಲಿಕೇಶನ್ ಫೋರ್ಕ್ DNA. ಸೊ ಯು ಹ್ಯಾವ್ ಟು ಟೇಕ್ ಇಟ್ ಔಟ್ ಫ್ರಮ್ ಹಿಯರ್. ಇಲ್ಲಿ ಯು ಕ್ಯಾನ್ ಟೇಕ್ 5 ಡ್ಯಾಶ್ ಆರ್ 5 ಪ್ರೈಮ್ ಅಂತ ಏನು ಕರಿತೇವೆ. 5 ಪ್ರೈಮ್ 3 ಪ್ರೈಮ್ 3 ಪ್ರೈಮ್ 5 ಪ್ರೈಮ್. ನಂತರ ಸೊ ಇದನ್ನು ಈ ಕಡೆಗೆ ಡ್ರಾ ಮಾಡಬೇಕು, ಮೇಲ್ಗಡೆಗೆ, ರೈಟ್? ಆ್ಯಂಡ್ ದೆನ್ ವಿ ಹ್ಯಾವ್ ಟು ಗೋ ಥ್ರೂ ದ ಥಿಂಗ್ ದಟ್ ನಾವೇನು ಮಾಡಬೇಕು. ಸೊ ಇಲ್ಲಿಂದ ಈ ಥರ ಡ್ರಾ ಮಾಡ್ಕೊಬರ್ಬೇಕು. ಲೈಕ್ ದಿಸ್ ವಿ ಹ್ಯಾವ್ ಟು ಡ್ರಾ. ಓಕೆ, ಸೊ ಓಕೆ, ಸೊ ದಿಸ್ ಹ್ಯಾಸ್ ಟು ಬಿ ಡನ್. ಇದಿಷ್ಟು ಮಾಡಲೇಬೇಕು. ಓಕೆ, ಸೊ ಏನೇನು ಅಂತ ಹೇಳಿ ಬರ್ಕೊಂಡು ಹೋಗೋಣ. ಸೊ ಇದೆರಡು ಏನಿದೆ, ಸೊ ಈ ಎರಡು ಏನು ಸ್ಟ್ರ್ಯಾಂಡ್ಗಳು ಕಾಣಿಸ್ತಾ ಇದೆ ಅಲ್ವಾ? ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಟೆಂಪ್ಲೇಟ್ ಸ್ಟ್ರ್ಯಾಂಡ್. ಟೆಂಪ್ಲೇಟ್ ಸ್ಟ್ರ್ಯಾಂಡ್ ಇದು. ಇವನ್ನ ನಾವು ಟೆಂಪ್ಲೇಟ್ ಸ್ಟ್ರ್ಯಾಂಡ್ ಅಂತ ಹೇಳಿ ಕರಿತೇವೆ. ಆಯ್ತಾ? ಸೊ ಇಲ್ಲಿ ಬರುವಂಥದ್ದು ಏನು, ಇದು ರೆಪ್ಲಿಕೇಶನ್ ಫೋರ್ಕ್. ಇದು ರೆಪ್ಲಿಕೇಶನ್
fork. Okay, so replication fork, and this is what ಇದೇನಿದು. So this is going to be the ಇಲ್ಲಿ ಆಕ್ಟ್ ಆಗಿರುವಂತಹ ಒಂದು ಎಂಜೈಮ್ ಇದೆ, ದಟ್ ಇಸ್ DNA ಪಾಲಿಮರೇಸ್. ಇಲ್ಲಿ DNA ಪಾಲಿಮರೇಸ್ ಅನ್ನೋ ಒಂದು ಪರ್ಟಿಕ್ಯುಲರ್ ಎಂಜೈಮ್ ಆಕ್ಟ್ ಆಗ್ತಾ ಇದೆ ಆಯ್ತಾ. ಇಲ್ಲಿ ಕೂಡ ಆಕ್ಟ್ ಆಗ್ತಿರುವಂಥದ್ದು DNA ಪಾಲಿಮರೇಸ್. ಓಕೆ, ಆ್ಯಂಡ್ ಇದಕ್ಕೆ ನಾವು ಲೀಡಿಂಗ್ ಸ್ಟ್ರ್ಯಾಂಡ್ ಅಂತ ಹೇಳಿ ಕರಿತೇವೆ. ಲೀಡಿಂಗ್ ಸ್ಟ್ರ್ಯಾಂಡ್ ಅಂತ ಹೇಳಿ ಕರಿತೇವೆ. ಆ್ಯಂಡ್ ವಿ ಕಾಲ್ ದಿಸ್ ಸ್ಟ್ರ್ಯಾಂಡ್ ಆಸ್ ಟು ಬಿ ಲ್ಯಾಗಿಂಗ್ ಸ್ಟ್ರ್ಯಾಂಡ್ ಅಂತ ಹೇಳಿ ಕರಿತೇವೆ ಆಯ್ತಾ. ಆ್ಯಂಡ್ ಎಸ್, ಸೊ ಇದನ್ನ ಕಂಟಿನ್ಯೂಸ್ ಸ್ಟ್ರ್ಯಾಂಡ್ ಅಂತ ಹೇಳಿ ಕರಿತೇವೆ. ಆ್ಯಂಡ್ ಇದನ್ನ ಡಿಸ್ಕಂಟಿನ್ಯೂಸ್ ಸ್ಟ್ರ್ಯಾಂಡ್ ಅಂತ ಹೇಳಿ ಕರಿತೇವೆ. ವೈ ಇದನ್ನ ಈ ತರ ಕರಿತೇವೆ ಅಂತ ಅಂದ್ರೆ, ಸೊ ಬಿಕಾಸ್ ಇಲ್ಲಿ ಕಂಟಿನ್ಯೂಸ್ ಆಗಿ ರೆಪ್ಲಿಕೇಶನ್ ಆಗ್ತಾ ಇದೆ ಫ್ರಮ್ 3' to 5', ಬಟ್ ಓವರ್ ಹಿಯರ್ ಫ್ರಮ್ 3' to 5' ಏನು ರೆಪ್ಲಿಕೇಶನ್ ಆಗ್ತದೋ ಈ ಸ್ಟ್ರಾಂಡ್ ಅಲ್ಲಿ, ಅನದರ್ ಸ್ಟ್ರಾಂಡ್ ಅಲ್ಲಿ, ಸೊ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಕಂಟಿನ್ಯೂಸ್. ಸೊ ದರ್ ವುಡ್ ಬಿ ಪರ್ಟಿಕ್ಯುಲರ್ ಆಗಿ ಏನಾಗಿದೆ, ಒಂದು ಮಧ್ಯದಲ್ಲಿ ಒಂದಿಷ್ಟು ಡಿಸ್ಟೆನ್ಸ್ಗಳಲ್ಲಿ ನ್ಯೂಕ್ಲಿಯೋಟೈಡ್ಸ್ಗಳು ಇರೋದಿಲ್ಲ. ಆ್ಯಂಡ್ ಅದನ್ನ ಈ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ಸ್ಗಳನ್ನ ನಾವು ವಿ ಕಾಲ್ ದೆಮ್ ಟು ಬಿ ಆಸ್ ಒಕಾಜಾಕಿ ಫ್ರಾಗ್ಮೆಂಟ್ಸ್ ಅಂತ ಹೇಳಿ ಕರಿತೇವೆ ಆಯ್ತಾ. ಸೊ ಇದರಲ್ಲಿ ನಾವು ಮೇನ್ ಆಗಿ ಏನೇನು ಬರಿಬೇಕು, ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಆಸ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ 2 marks or a 3 marks question. ಸೊ we need to limit this particular diagram. ಈ ಡಯಾಗ್ರಾಮ್ನ ನಾವು ಲಿಮಿಟ್ ಮಾಡಬೇಕಾಗ್ತದೆ. ಆ್ಯಂಡ್ ಈ ಲಿಮಿಟೇಷನ್ ಮಾಡುವಂಥದ್ದು ಹೇಗೆ ಅಂತ ಅಂದರೆ, ನೋಡ್ರಿ ಇಲ್ಲಿ ಒಕಾಜಾಕಿ ಫ್ರಾಗ್ಮೆಂಟ್ಸ್ ಏನಿದೆ ಅಲ್ವಾ, ಸೊ ದಟ್ ಇಸ್ ಗೋಯಿಂಗ್ ಟು ಬಿ ಅದು ಅವಶ್ಯಕತೆ ಇಲ್ಲ ಬರೆಯುವಂಥದ್ದು. ಕಂಟಿನ್ಯೂಸ್ ಮತ್ತು ಡಿಸ್ಕಂಟಿನ್ಯೂಸ್ ಸ್ಟ್ರಾಂಡನ್ನು ಬರೀಲೇಬೇಕು, ಲೀಡಿಂಗ್ ಲ್ಯಾಗಿಂಗ್ ಬರೀಲೇಬೇಕು, ಟೆಂಪ್ಲೇಟ್ ಸ್ಟ್ರಾಂಡನ್ನು ಬರೀಲೇಬೇಕು. ಸೊ ದಿಸ್ ಹ್ಯಾಸ್ ಟು ಬಿ ರಿಟನ್. ಸೊ ಇಲ್ಲಿ ಮಾರ್ಕ್ ಮಾಡ್ತಾನೆ ಯಾವ್ಯಾವ್ದು ಬರೀಬೇಕು, 1 2 3 4 5. ಸೊ ಇದಿಷ್ಟನ್ನ ಬರೀಲೇಬೇಕಾಗ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಬರೆಯುವಂಥದ್ದು. ಹೋಪ್ಫುಲಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ಲೆಟ್ ಸಿ ಹೌ ಮೆನಿ ಆಫ್ ಯು ಆರ್ ಜಾಯಿನ್ ಟು ದಿಸ್ ಒನ್. ಓಕೆ, ಸೊ ವೇಟಿಂಗ್ ಫಾರ್ ದ ಥಿಂಗ್. ಸೊ ಕಮೆಂಟ್ ಮಾಡಿ ಎಷ್ಟು ಜನ ಪರ್ಟಿಕ್ಯುಲರ್ ಆಗಿ are understanding the questions anta heli. So I'll give the 5 minutes for clear the doubts in the particular solved questions alli aita. So and we'll continue again in the next particular thing. So and nimge continuous agi classes galu bekadalli you can go for the tchr channel and subscribe ಮಾಡ್ಕೋಬಹುದು. So channel na subscribe ಮಾಡ್ಕೊಳ್ಳಿ, and particularly you have to press the bell icon for that. Okay, and another thing, so if you want a full course, paid course ಏನಾದರೂ ಬೇಕಿದ್ದಲ್ಲಿ affordable price ಅಲ್ಲಿ ನಿಮಗೆ ಸಿಗುತ್ತೆ in the particular tchr app. ಇದು ಪ್ಲೇ ಸ್ಟೋರ್ ಅಲ್ಲಿ ಕೂಡ ಇದೆ. ಅದರ್ವೈಸ್ ಇಫ್ ಯು ಆರ್ ನಾಟ್ ಗೆಟಿಂಗ್ ಇಟ್, ಸೊ ಗೋ ಫಾರ್ ದ ಡಿಸ್ಕ್ರಿಪ್ಷನ್ಗೆ ಹೋಗಿ, ಅಲ್ಲಿ ಪರ್ಟಿಕ್ಯುಲರ್ ವೆಬ್ಸೈಟ್ ಲಿಂಕ್ ಇದೆ. ಸೊ ಡೈರೆಕ್ಟ್ ಆಗಿ ನಿಮಗೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳುವಂಥ ಅವಕಾಶ ಸಿಗುತ್ತೆ. ಆ್ಯಂಡ್ ಇದರ ನೋಟ್ಸ್ಗಳು ಕೂಡ ಅವೈಲೇಬಲ್ ಇದೆ. ಸೊ ಯು ಹ್ಯಾವ್ ಟು ಜಸ್ಟ್ ಫಿಲ್ ದ ಗೂಗಲ್ ಫಾರ್ಮ್. ಸೊ ಇಲ್ಲೊಂದು ಗೂಗಲ್ ಫಾರ್ಮನ್ನು ಕೊಟ್ಟಿರ್ತೇವೆ. ಆ ಗೂಗಲ್ ಫಾರ್ಮನ್ನು ನೀವೇನು ಮಾಡಬೇಕು, ಪ್ರಿಂಟ್ ಮಾಡಬೇಕು. ಸೊ ಅಥವಾ ಫಿಲ್ ಮಾಡಬೇಕು, ನಾಟ್ ಪ್ರಿಂಟ್, ಫಿಲ್ ಇಟ್. ಸೊ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಯು ಕ್ಯಾನ್ ಡೂ ದ್ಯಾಟ್ ಅಂತ ಅಂದ್ಕೊಳ್ತೇನೆ. So that's all from my side. If you have any doubts, please comment below the section. Okay, otherwise I am going to end this particular session. Ee session na nanu end ಮಾಡ್ತಾ ಇದ್ದೇನೆ. So thank you for joining to our classes TCHR, and do not forget to subscribe the classes. Okay, and that's all from my side. So thank you, and Jai Hind, Jai Karnataka Mata.